ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಿರೋಂಥ ಕಾನ್ಸೆಪ್ಟು UGC ನೆಟ್ ಮತ್ತು KSETನ ಕಾಮರ್ಸ್ನ ಯೂನಿಟ್ 7 ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕಂಪ್ಲೀಟಾಗಿ ಕವರ್ ಮಾಡ್ತಾ ಇದ್ದೀನಿ. ಏನೇನು ಸಿಲೆಬಸ್ನ ಕೊಟ್ಟಿರೋದನ್ನು ಪೂರ್ತಿ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಓವರ್ವ್ಯೂ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್. ಸೊ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಅಂದರೆ ಏನು? ವಾಟ್ ಈಸ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್? ಸೊ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಅಂದರೆ it is completely a set of institutions, markets, instruments and services that facilitate the transfer of funds between savers and borrowers, playing a central role in economic growth. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಇನ್ಸ್ಟಿಟ್ಯೂಷನ್ಗಳು, ಮಾರ್ಕೆಟು, ಇನ್ಸ್ಟ್ರೂಮೆಂಟ್ಸು, ಸರ್ವಿಸಸ್ಗಳು ಎಲ್ಲದೂ ಕೂಡ ಫೆಸಿಲಿಟೇಟ್ ಮಾಡ್ತಾ ಇದೆ. ಸೊ ಟ್ರಾನ್ಸ್ಫರ್ ಆಗುತ್ತೆ ಫಂಡ್ ಬಿಟ್ವೀನ್ ದ ಸೇವರ್ಸ್, ಯಾರು ಹಣನ ಸೇವ್ ಮಾಡಿದ್ದಾರೆ ಅವರಿಂದ, ಮತ್ತು ಯಾರು ಹಣನ ಬಾರೋ ಮಾಡ್ತಾರೆ, ಫಂಡ್ನ ಬಾರೋ ಮಾಡ್ತಾರೆ, ಓಕೆ, ಅವರಿಗೆ. ಸೊ ಇಟ್ಸ್ ಆಲ್ ದಿಸ್ ಇನ್ಸ್ಟಿಟ್ಯೂಷನ್ ಪ್ಲೇಯಿಂಗ್ ಎ ಸೆಂಟ್ರಲ್ ರೋಲ್ ಇನ್ ದ ಎಕನಾಮಿಕ್ ಗ್ರೋತಲ್ಲಿ ಈ ಸೆಂಟ್ರಲ್ ರೋಲ್ನ ಪ್ಲೇ ಮಾಡ್ತಾ ಇದೆ. ಅದನ್ನ ನಾವು ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನು ಹೇಳ್ಬೋದು ಅಂದರೆ, ಎ ಬ್ಯಾಂಕ್ ಕಲೆಕ್ಟ್ ದ ಡೆಪಾಸಿಟ್ ಫ್ರಮ್ ಇಂಡಿವಿಜುವಲ್ ಹೂ ಸೇವ್ಸ್ ದ ಮನಿ ಆ್ಯಂಡ್ ಲೆಂಡ್ ದಿಸ್ ಮನಿ ಟು ದ ಬಿಸ್ನೆಸ್ ಆರ್ ಇಂಡಿವಿಜುವಲ್ಸ್ ನೀಡ್ಸ್ ಲೋನ್ಸ್ ಬಾರೋರ್ಸ್. ಸೊ ಸೇವರ್ಸ್ ಅಂದರೆ ಯಾರು ಇಂಡಿವಿಜುವಲ್ಸು, ಯಾರು ಇನ್ವೆಸ್ಟ್ ಮಾಡ್ತಾರೆ, ಸೇವ್ ಮಾಡ್ತಾರೆ ಬ್ಯಾಂಕಲ್ಲಿ, ಅವರು ಯಾರು ಲೋನ್ನ ಬಾರೋ ಮಾಡ್ತಾರೆ ನಾವು ಬಾರೋವರ್ಸ್ ಅಂತ ಕರಿತೀವಿ. ಸೊ ಮೇನ್ ಕಾಂಪೊನೆಂಟ್ಸ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ನ ಕಾಂಪೊನೆಂಟ್ಸ್ಗಳೇನು ಅಂತ ಕನ್ಸಿಡರೇಷನ್ ಮಾಡ್ತಾ ಹೋದರೆ, ಸೊ ಫಸ್ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದ್ರೇನು? ದೀಸ್ ಆರ್ ದ ಆರ್ಗನೈಸೇಷನ್ ಲೈಕ್ ಬ್ಯಾಂಕ್ಸ್, ಇನ್ಶೂರೆನ್ಸ್ ಕಂಪನೀಸ್, ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಪೆನ್ಷನ್ ಫಂಡ್ ವಿಚ್ ಮೊಬಲೈಸ್ ದ ಸೇವಿಂಗ್ಸ್ ಆ್ಯಂಡ್ ಅಲೋಕೇಟ್ ದ ಕ್ರೆಡಿಟ್. ಈ ಆರ್ಗನೈಸೇಷನ್ಗಳು, ಬ್ಯಾಂಕು, ಇನ್ಶೂರೆನ್ಸ್ ಕಂಪ್ನಿ ಇರ್ಬೋದು, ಇವೆಲ್ಲ ಕೂಡ ಏನು ಮಾಡುತ್ತೆ, ಸೇವಿಂಗ್ಸ್ನ ಮೊಬಲೈಸ್ ಮಾಡುತ್ತೆ, ಇನ್ವೆಸ್ಟ್ಮೆಂಟ್ಸ್ ಮಾಡಿಸುತ್ತೆ ಜನಗಳ ಹತ್ರ, ಲೈಕ್ ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ ಮಾಡಿಸೋದು, ಅದನ್ನ ಅಲೋಕೇಟ್ ಮಾಡ್ತಾರೆ, ಕ್ರೆಡಿಟ್ ಆಗಿ ಸಾಲ ರೂಪದಲ್ಲಿ ಅದನ್ನ ಕೊಡ್ತಾರೆ. ಸೊ ಎಕ್ಸಾಂಪಲ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ ಆಸ್ ಅನ್ ಇಂಟರ್ಮೀಡಿಯರಿ ಟೇಕಿಂಗ್ ಡೆಪಾಸಿಟ್ ಫ್ರಮ್ ಪಬ್ಲಿಕ್ ಆ್ಯಂಡ್ ಪ್ರೊವೈಡ್ ದ ಲೋನ್ಸ್ ಟು ದ ಎಂಟರ್ಪ್ರನ್ಯೂರ್ಸ್ಗಳಿಗೆ ಲೋನ್ ಕೊಡೋದನ್ನ ಎಕ್ಸಾಂಪಲ್ ತಗೋಬೋದು. ಸೊ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದರೆ, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಎಕ್ಸಾಂಪಲ್ ಕಮರ್ಷಿಯಲ್ ಬ್ಯಾಂಕ್ಸು, ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎಕ್ಸಾಂಪಲ್ ಇನ್ಶೂರೆನ್ಸ್ ಕಂಪನೀಸ್, ಮ್ಯೂಚುವಲ್ ಫಂಡ್ಸ್, NBFCs, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ಗಳನ್ನ ಎಕ್ಸಾಂಪಲ್ ತಗೋಬೋದು. ಸೊ ಇದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಎಕ್ಸಾಂಪಲ್ಗಳು, ಯಾವ್ಯಾವ ರೀತಿ ಯಾವ ಟೈಪ್ ಇನ್ಸ್ಟಿಟ್ಯೂಷನ್ಸ್ಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೆಕ್ಸ್ಟ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ಗೆ ಬಂದರೆ, ಸೊ ಸೆಕೆಂಡ್ ಇದಕ್ಕೆ ಫೈನಾನ್ಷಿಯಲ್ ಮಾರ್ಕೆಟ್ಸ್, ದೀಸ್ ಆರ್ ಪ್ಲಾಟ್ಫಾರ್ಮ್ಸ್ ವೇರ್ ಫೈನಾನ್ಷಿಯಲ್ ಅಸೆಟ್ಸ್ ಆರ್ ಬಾಟ್ ಆ್ಯಂಡ್ ಸೋಲ್ಡ್. ಸೊ ಈ ಪ್ಲಾಟ್ಫಾರ್ಮಲ್ಲಿ ಏನಾಗುತ್ತೆ, ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಫೈನಾನ್ಷಿಯಲ್ ಅಸೆಟ್ಸ್ಗಳನ್ನು ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆ ನಡೆಯುತ್ತೆ ಇಲ್ಲಿ. ಸೊ ಎಕ್ಸಾಂಪಲ್ ಏನು ಇಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ಸ್ಗೆ ಬಂದರೆ, ಮನಿ ಮಾರ್ಕೆಟ್ ಬರುತ್ತೆ. ಸೊ ಮನಿ ಮಾರ್ಕೆಟ್ನ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಅ ಶಾರ್ಟ್ ಟರ್ಮ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಇದು ಶಾರ್ಟ್ ಟರ್ಮ್ ಫಂಡಿಗೆ ಎಕ್ಸಾಂಪಲ್ ಟ್ರೆಜರಿ ಬಿಲ್ನ ಎಕ್ಸಾಂಪಲ್ ತಗೋಬೋದು ನಾವಿಲ್ಲಿ. ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಲಾಂಗ್ ಟರ್ಮ್ ಫಂಡ್ಸ್, ಲಾಂಗ್ ಟರ್ಮ್ ಮಾರ್ಕೆಟ್ ಇದು. ಸೊ ಲಾಂಗ್ ಟರ್ಮ್ ಫಂಡ್ಸ್ ಎಕ್ಸಾಂಪಲ್ ಸ್ಟಾಕ್ಸು, ಬಾಂಡ್ಸ್ ಎಕ್ಸಾಂಪಲ್ ತಗೋಬೋದು ಇಲ್ಲಿ. ನೆಕ್ಸ್ಟ್ ಫಾರೆಕ್ಸ್ ಮಾರ್ಕೆಟ್, ದಟ್ ಇಸ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟು, ಟ್ರೇಡಿಂಗ್ ಆಫ್ ಕರೆನ್ಸೀಸ್ನ ಟ್ರೇಡ್ ಮಾಡ್ತಾರೆ ಇಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಇಂಡಿಯನ್ ಡಾಲರ್, US ಡಾಲರ್ನ ಟ್ರೇಡ್ ಮಾಡೋಂಥದ್ದು ಇರ್ಬೋದು, ಸಾರಿ ಇಂಡಿಯನ್ ರುಪೀಸು ಮತ್ತು US ಡಾಲರ್ನ ಟ್ರೇಡ್ ಮಾಡೋಂಥದ್ದು ಇರ್ಬೋದು, ಆ ರೀತಿ ಇರ್ಬೋದು. ನೆಕ್ಸ್ಟ್ ಡಿರವೇಟಿವ್ಸ್ ಮಾರ್ಕೆಟು ಫಾರ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್. ಸೊ ಡಿರವೇಟಿವ್ಸ್ ಮಾರ್ಕೆಟಲ್ಲಿ ಏನಾಗುತ್ತೆ, ಆಪ್ಷನ್ಸು, ಫ್ಯೂಚರ್ಸ್ನ ಟ್ರೇಡ್ ಮಾಡ್ತಾರೆ. ಸೊ ಈ ರೀತಿ ಎಕ್ಸಾಂಪಲ್ಸ್ಗಳನ್ನ ನಾವು ಫೈನಾನ್ಷಿಯಲ್ ಮಾರ್ಕೆಟ್ಸ್ ಯಾವ ರೀತಿ ಪ್ಲಾಟ್ಫಾರ್ಮು ಫೈನಾನ್ಷಿಯಲ್ ಅಸೆಟ್ಸ್ಗಳನ್ನ ಕೊಳ್ಳುವ ಮಾರುವ ಪ್ರಕ್ರಿಯೆ ನಡೆಯುತ್ತೆ ಅಂತ ಈ ಡಿಫ್ರೆಂಟ್ ಮಾರ್ಕೆಟ್ಸ್ಗಳನ್ನ ನಾವು ಎಕ್ಸಾಂಪಲ್ ಆಗಿ ತೊಗೋಬೋದು. ನೆಕ್ಸ್ಟ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಏನು? ಸೊ ದಿಸ್ ಆರ್ ದ ಪ್ರಾಡಕ್ಟ್ಸ್ ಲೈಕ್ ಶೇರ್ಸ್, ಬಾಂಡ್ಸ್, ಡಿಬೆಂಚರ್ಸ್ ಆ್ಯಂಡ್ ಡಿರವೇಟಿವ್ಸ್. ಸೊ ಈ ಪ್ರಾಡಕ್ಟ್ಗಳನ್ನ ನಾವು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಯಾವುದು ಹಣದ ರೂಪದಲ್ಲಿ ಇನ್ಸ್ಟ್ರೂಮೆಂಟ್ಸ್ಗಳಾಗಿ ಬದಲಾಗುತ್ತೆ ಅದನ್ನು ನಾವು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಎ ಕಂಪನೀಸ್ ಶೇರ್ಸ್ ಅಲೋಸ್ ಇಟ್ ಟು ರೈಸ್ ಕ್ಯಾಪಿಟಲ್ ಫ್ರಮ್ ದ ಪಬ್ಲಿಕ್. ಕಂಪನಿ ಶೇರ್ಗಳು ಪಬ್ಲಿಕ್ಕಿಗೆ ಇಶ್ಯೂ ಮಾಡಿ ಅದರಿಂದ ಕ್ಯಾಪಿಟಲ್ನ ರೈಸ್ ಮಾಡೋವಂಥದ್ದು ನಾವು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡೆಡ್ ಬೈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸಚ್ ಆಸ್ ಲೋನ್ಸ್, ಇನ್ಶೂರೆನ್ಸ್, ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆ್ಯಂಡ್ ಅಸೆಟ್ ಮ್ಯಾನೇಜ್ಮೆಂಟ್. ದಿಸ್ ಆರ್ ಆಲ್ ದ ಫೈನಾನ್ಷಿಯಲ್ ಸರ್ವಿಸಸ್. ಏನೇನು ಸರ್ವಿಸ್ನ ಕೊಡ್ತೀವಿ ಫೈನಾನ್ಷಿಯಲ್ ನೇಚರಲ್ಲಿ ಅದನ್ನು ನಾವು ಫೈನಾನ್ಷಿಯಲ್ ಸರ್ವಿಸ್ ಅಂತ ಕರಿತೀವಿ. ಎಕ್ಸಾಂಪಲ್, LIC ಸೆಲ್ಸ್ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್, ಮ್ಯೂಚುವಲ್ ಫಂಡ್ಸ್ ಮ್ಯಾನೇಜ್ ಪೂಲ್ಡ್ ಇನ್ವೆಸ್ಟರ್ ಮನಿ. ಸೊ ಇದನ್ನ ನಾವು ಎಕ್ಸಾಂಪಲ್ ಆಗಿ ಫೈನಾನ್ಷಿಯಲ್ ಸರ್ವಿಸ್ಗೆ ಎಕ್ಸಾಂಪಲ್ ತಗೋಬೋದು. ಸೊ ಕ್ವಿಕ್ ರೀಕ್ಯಾಪ್ ಮಾಡಿದ್ರೆ ಕಾಂಪೊನೆಂಟ್ಸ್ಗಳನ್ನ ನಾವು ಕ್ವಿಕ್ ರೀಕ್ಯಾಪ್ ಮಾಡಿದ್ರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ, ಸೊ ಫಸ್ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬರುತ್ತೆ, ಅಲ್ಲಿ ಯಾವುದು SBI ಇರ್ಬೋದು, LIC ಇರ್ಬೋದು, HDFC ಬ್ಯಾಂಕ್ ಇರ್ಬೋದು. ರೋಲ್ ಏನು, ಮೊಬಿಲೈಸಿಂಗ್ ಫಂಡ್ಸ್, ಪ್ರೊವೈಡಿಂಗ್ ಸರ್ವಿಸಸ್ ಬರುತ್ತೆ ಅವ್ರದ್ದು ರೋಲ್. ನೆಕ್ಸ್ಟ್ ಫೈನಾನ್ಷಿಯಲ್ ಮಾರ್ಕೆಟ್ಸು NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE, ಮನಿ ಮಾರ್ಕೆಟ್ ಏನು ಮಾಡ್ತಾರೆ ಇಲ್ಲಿ, ಬೈ ಆ್ಯಂಡ್ ಸೆಲ್ ದ ಫೈನಾನ್ಷಿಯಲ್ ಅಸೆಟ್ಸ್ನ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತಾರೆ. ಸೊ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಬಂದಾಗ ಶೇರ್ಸು, ಬಾಂಡ್ಸು, ಡಿಬೆಂಚರ್ಸು ಎಕ್ಸಾಂಪಲ್ ಬರುತ್ತೆ. ಸೊ ರೋಲು ಇನ್ವೆಸ್ಟ್ಮೆಂಟ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ.
ಸೊ ಫೈನಾನ್ಷಿಯಲ್ ಸರ್ವಿಸಸ್ ಬಂದಾಗ ಲೋನ್ಸು, ಇನ್ಶೂರೆನ್ಸು, ಅಸೆಟ್ ಮ್ಯಾನೇಜ್ಮೆಂಟ್ ಬರುತ್ತೆ. ಎನ್ಹಾನ್ಸಿಂಗ್ ವ್ಯಾಲ್ಯೂ ಆ್ಯಂಡ್ ಫೆಸಿಲಿಟೇಟಿಂಗ್ ದ ಎಕ್ಸ್ಚೇಂಜ್ನ ಮಾಡ್ತಾರೆ. ಸೊ ದಿಸ್ ಇಸ್ ದ ಕ್ವಿಕ್ ರೀಕ್ಯಾಪ್ನ ನಾವು ತೊಗೋಬೋದು. ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್. ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಯಾವ ರೀತಿ ಸ್ಟ್ರಕ್ಚರ್ ಆಗಿದೆ ಅಂದರೆ ಫಾರ್ಮಲ್ ಆರ್ಗನೈಸ್ಡ್ ಸೆಕ್ಟರ್ ಬರುತ್ತೆ ಇಲ್ಲಿ ಒಂದು. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮಲ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಕರಿತೀವಿ. ಸೊ ಫಾರ್ಮಲ್ ಅಥವಾ ಆರ್ಗನೈಸ್ಡ್ ಸೆಕ್ಟರ್ ಅಂದರೆ ಏನು? ಇನ್ಕ್ಲೂಡ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಕಮರ್ಷಿಯಲ್ ಬ್ಯಾಂಕ್ಸ್, ಇನ್ಶೂರೆನ್ಸ್ ಕಂಪನೀಸ್, ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ ಎಕ್ಸ್ಚೇಂಜಸ್ ಎಕ್ಸೆಟ್ರಾ, ಆಲ್ ಅಂಡರ್ ದ ಗೌರ್ನಮೆಂಟ್ ರೆಗ್ಯುಲೇಷನ್. ಗೌರ್ನಮೆಂಟ್ ಕಂಟ್ರೋಲ್ ಮಾಡ್ತಾ ಇರೋದು ಇವೆಲ್ಲದನ್ನು ಕೂಡ. ಇದನ್ನು ನಾವು ಫಾರ್ಮಲ್ ಆರ್ಗನೈಸ್ಡ್ ಸೆಕ್ಟರ್ ಅಂತ ಕರಿತೀವಿ. ಆರ್ಗನೈಸ್ ಆಗಿ ನಡೀತಾ ಇರುತ್ತೆ, ವಿತ್ ಕಂಟ್ರೋಲಲ್ಲಿ ನಡೀತಾ ಇರುತ್ತೆ. ಇನ್ಫಾರ್ಮಲ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಬಂದರೆ ಇನ್ಕ್ಲೂಡ್ಸ್ ಮನಿ ಲೆಂಡರ್ಸ್, ಚಿಟ್ ಫಂಡ್ಸ್ ಆ್ಯಂಡ್ ಲೋಕಲ್ ಬ್ರೋಕರ್ಸ್, ಜನರಲಿ ಲೆಸ್ ರೆಗ್ಯುಲೇಟರ್ಸ್. ಸೊ ಇಲ್ಲೇನಾಗುತ್ತೆ, ಮನಿ ಲೆಂಡರ್ಸ್ಗಳು ಲೋಕಲಲ್ಲಿ ಲೇವಾದೇವಿ ವ್ಯವಹಾರ ಮಾಡೋರು ಅಂತ ಹೇಳ್ಬೋದು ನಾವು. ಓಕೆ, ಆ ರೀತಿ ಹಣನ ಬಡ್ಡಿ ಕೊಡುವಂಥ ಕೆಲಸ ಮಾಡ್ತಾರೆ. ಚಿಟ್ ಫಂಡ್ಗಳು ಅಂದರೆ ವಿತೌಟ್ ರಿಜಿಸ್ಟರ್ಡ್ ಚಿಟ್ ಫಂಡ್ಸ್ಗಳು ನಡೆಸ್ತಾರೆ, ಮನೆ ಪಕ್ಕದಲ್ಲಿ ಯಾರೋ ಚೀಟಿ ನಡೆಸೋವಂಥದ್ದು, ಆ ಥರ ಇರುವ ಲೋಕಲ್ ಬ್ರೋಕರ್ಸ್ಗಳಿರ್ಬೋದು. ಇದನ್ನೆಲ್ಲ ನಾವು ಸೊ ಇನ್ಫಾರ್ಮಲ್ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಅಂತ ಕರಿತೀವಿ. ಸೊ ಕಮಿಂಗ್ ಟು ದ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್, ಒಂದು ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಬರುತ್ತೆ. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆ್ಯಂಡ್ ಫೀಚರ್ಸ್ ಬಂದಾಗ, ಸೊ ಮೊಬಲೈಸ್ ಸೇವಿಂಗ್ಸ್ ಆ್ಯಂಡ್ ಅಲೋಕೇಟ್ಸ್ ಅ ಕ್ರೆಡಿಟ್ ಎಫಿಷಿಯನ್ಸಿ. ಸೇವಿಂಗ್ಸ್ನ ಮೊಬಲೈಸ್ ಮಾಡ್ತಾರೆ ಫೈನಾನ್ಷಿಯಲ್ ಸಿಸ್ಟಮಲ್ಲಿ, ಅಲೋಕೇಟ್ಸ್ ಅ ಕ್ರೆಡಿಟ್ ಎಫಿಷಿಯನ್ಸಿನ ಕ್ರಿಯೇಟ್ ಮಾಡ್ತಾರೆ. ಪ್ರಮೋಟ್ಸ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಕ್ಯಾಪಿಟಲ್ ಫಾರ್ಮೇಷನ್. ಎಕನಾಮಿಕ್ ಡೆವಲಪ್ಮೆಂಟ್ಗೆ ಪ್ರಮೋಟ್ ಮಾಡ್ತಾರೆ ಮತ್ತು ಕ್ಯಾಪಿಟಲ್ ಫಾರ್ಮೇಷನ್ನ ಕ್ರಿಯೇಟ್ ಮಾಡ್ತಾರೆ. ಫೆಸಿಲಿಟೇಟ್ಸ್ ರಿಸ್ಕ್ ಶೇರಿಂಗ್ ಆ್ಯಂಡ್ ಲಿಕ್ವಿಡಿಟಿ. ರಿಸ್ಕ್ ಶೇರಿಂಗ್ ಮತ್ತು ಲಿಕ್ವಿಡಿಟಿನ ಫೆಸಿಲಿಟೇಟ್ ಮಾಡ್ತಾರೆ. ನೆಕ್ಸ್ಟ್, ಲಿಂಕ್ಸ್ ಸೇವರ್ಸ್ ಟು ಇನ್ವೆಸ್ಟರ್ಸ್, ಬೂಸ್ಟಿಂಗ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಕನ್ಸಂಪ್ಷನ್. ಯಾರ್ದು ಹಣನ ಸೇವ್ ಮಾಡ್ತಾರೆ ಅವರು ಇನ್ವೆಸ್ಟರ್ಸ್ಗೆ ಲಿಂಕ್ ಆಗ್ತಾರೆ ಥ್ರೂ ಫೈನಾನ್ಷಿಯಲ್ ಸಿಸ್ಟಮಿಂದ ಇಂಡೈರೆಕ್ಟಾಗಿ. ಬೂಸ್ಟಿಂಗ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಕನ್ಸಂಪ್ಷನ್, ಇನ್ವೆಸ್ಟ್ಮೆಂಟ್ನ ಬೂಸ್ಟ್ ಮಾಡ್ತಾರೆ ಮತ್ತು ಯಾರಿಗೆ ದುಡ್ಡು ಬೇಕು ಕನ್ಸಂಪ್ಷನ್ಗೂ ಕೂಡ ಬೂಸ್ಟ್ ಮಾಡ್ತಾರೆ. ಸೊ ರೀಸೆಂಟ್ ಡೆವಲಪ್ಮೆಂಟ್ಸ್ನ ಎಕ್ಸಾಂಪಲ್ಸ್ ತಗೊಂಡಾಗ ಡಿಜಿಟಲ್ ಪೇಮೆಂಟ್ಸ್, ದ ಇಂಟ್ರೊಡಕ್ಷನ್ ಆಫ್ UPI, Paytm, PhonePe ಹ್ಯಾಸ್ modernized transactions ಮೇಕಿಂಗ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಈಸಿಯರ್. ಫೈನಾನ್ಷಿಯಲ್ ಇನ್ಕ್ಲೂಷನಲ್ಲಿ ಈಸಿ ಆಯಿತು, ನಾವು ಡಿಜಿಟಲ್ ಪೇಮೆಂಟ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿಂದ. ಸೊ ಈಸಿಯಾಗಿ ಫಂಡ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫ್ಲೋ ಆಗುತ್ತೆ ಆ ರೀತಿ. ಸೊ ಪೇಮೆಂಟ್ಸ್ಗಳೆಲ್ಲ ಈಸಿ ಆಯಿತು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಫೈನಾನ್ಷಿಯಲ್ ರೆಗ್ಯುಲೇಷನ್ಸ್ಗಳು ರೀಸೆಂಟ್ ಡೆವಲಪ್ಮೆಂಟಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಸೆಬಿ ಇಂಟ್ರೊಡ್ಯೂಸ್ ರೂಲ್ಸ್ ಟು ಸ್ಟೆಬಿಲೈಸ್ ಮಾರ್ಕೆಟ್ ಆ್ಯಂಡ್ ಪ್ರೊಟೆಕ್ಟ್ ದ ಇನ್ವೆಸ್ಟರ್ಸ್. ರೂಲ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಟು ಸ್ಟೆಬಿಲೈಸ್ ದ ಮಾರ್ಕೆಟ್, ಇನ್ವೆಸ್ಟರ್ಸ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ. ನೆಕ್ಸ್ಟ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ನ್ಯಾಷನಲೈಸೇಷನ್ ಇಂಪ್ರೂವ್ಡ್ ಅಕ್ಸೆಸ್ ಟು ಬ್ಯಾಂಕಿಂಗ್ ಆಫ್ಟರ್ ನ್ಯಾಷನಲೈಸೇಷನ್ ಇನ್ 1969 ಆ್ಯಂಡ್ 1980. ನ್ಯಾಷನಲೈಸೇಷನ್ ಆಗಿರೋದ್ರಿಂದ ಜಾಸ್ತಿ ಎಕ್ಸಸ್ ಬ್ಯಾಂಕಿಂಗ್ ಸೆಕ್ಟರ್ಗೆ ಜನಗಳಿಗೆ ಸಿಕ್ತು ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ ನಾವು ತೊಗೋಬೋದು ರೀಸೆಂಟ್ ಡೆವಲಪ್ಮೆಂಟ್ಸ್ ಅಥವಾ ಎಕ್ಸಾಂಪಲ್ಸ್ಗೆ ತೊಗೊಂಡಾಗ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ. ನೆಕ್ಸ್ಟ್, ಟೈಪ್ಸ್ ಆಫ್ ಬ್ಯಾಂಕ್ಸ್ಗೆ ಬಂದರೆ ವಿಚ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇಂಡಿಯಾದಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ ಸೆವರಲ್ ಟೈಪ್ಸ್ ಆಫ್ ಬ್ಯಾಂಕ್ಸ್, ಈಚ್ ಸರ್ವಿಂಗ್ ದ ಸ್ಪೆಸಿಫಿಕ್ ಎಕನಾಮಿಕ್, ಜಿಯೋಗ್ರಫಿಕ್ ಆ್ಯಂಡ್ ಸೋಷಿಯಲ್ ರೋಲ್ಸ್. ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಗಳು ಸ್ಪೆಸಿಫಿಕ್ ಎಕನಾಮಿಕ್ಕು ಮತ್ತು ಜಿಯೋಗ್ರಫಿಕ್ ಮತ್ತು ಸೋಷಿಯಲ್ ರೋಲ್ಸ್ಗಳನ್ನ ಪ್ಲೇ ಮಾಡುತ್ತೆ. ಅದರಲ್ಲಿ ಫಸ್ಟ್ ಬಂದಾಗ ಕಮರ್ಷಿಯಲ್ ಬ್ಯಾಂಕ್ಸ್. ಕಮರ್ಷಿಯಲ್ ಬ್ಯಾಂಕ್ಸ್ ಅಂದರೆ ಏನು? ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಪ್ರಾಫಿಟ್ ಡ್ರೈವನ್ ಇನ್ಸ್ಟಿಟ್ಯೂಷನ್ ದಟ್ ಪ್ರೊವೈಡ್ ಬ್ಯಾಂಕಿಂಗ್ ಸರ್ವಿಸಸ್ ಸಚ್ ಆಸ್ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್, ಗಿವಿಂಗ್ ಲೋನ್ಸ್ ಆ್ಯಂಡ್ ಆಫರಿಂಗ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಟು ಇಂಡಿವಿಜುವಲ್ಸ್ ಆ್ಯಂಡ್ ಬಿಸ್ನೆಸಸ್. ಸೊ ಕಮರ್ಷಿಯಲ್ ಬ್ಯಾಂಕ್ ಏನು ಮಾಡುತ್ತೆ, ಇದು ಪ್ರಾಫಿಟ್ ಡ್ರೈವನ್ ಇನ್ಸ್ಟಿಟ್ಯೂಷನ್. ಅವರು ಪ್ರಾಫಿಟ್ನ ಮಾಡ್ಕೋತಾರೆ. ಯಾವ ರೂಪದಲ್ಲಿ? ಬ್ಯಾಂಕಿಂಗ್ ಸರ್ವಿಸ್ಗಳನ್ನ ಕೊಟ್ಟು, ಯಾವ ರೀತಿ ಅಂದರೆ ಡೆಪಾಸಿಟ್ನ ಅಕ್ಸೆಪ್ಟ್ ಮಾಡ್ತಾರೆ, ಲೋನ್ನ ಕೊಡ್ತಾರೆ, ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ಗಳನ್ನು ಸೇಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಅಂದರೆ ಯಾವುದಿರ್ಬೋದು? ಇನ್ಶೂರೆನ್ಸ್ ಇರ್ಬೋದು. ಓಕೆ, ವಿ ಕಾಲ್ ಇಟ್ ಅಸ್ ಬ್ಯಾಂಕ್ ಅಶೂರೆನ್ಸ್ ಅಂತ ಕರಿತೀವಿ ಬ್ಯಾಂಕ್ ನೇಮಲ್ಲಿ. ಸೊ ಆ ರೀತಿ ಸೇಲ್ ಮಾಡೋದಿರ್ಬೋದು ಇಂಡಿವಿಜುವಲ್ಗಳಿಗೆ ಮತ್ತು ಬಿಸ್ನೆಸ್ ಮ್ಯಾನ್ಗಳಿಗೆ. ಸೊ ಟೈಪ್ಸ್ ಬಂದಾಗ, ಟೈಪ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ಬಂದಾಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಆ್ಯಂಡ್ ಫಾರಿನ್ ಬ್ಯಾಂಕ್ಗಳು ಬರುತ್ತೆ. ಎಕ್ಸಾಂಪಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಬ್ಲಿಕ್ ಸೆಕ್ಟರ್ ಬಂದಾಗ, ICICI ಬ್ಯಾಂಕ್ ಪ್ರೈವೇಟ್ ಸೆಕ್ಟರು, HSBC ಫಾರಿನ್ ಬ್ಯಾಂಕ್. ಓಕೆ, ಸೊ ನೆಕ್ಸ್ಟ್ ರೋಲ್ ಏನು ಇರೋದು ಕಮರ್ಷಿಯಲ್ ಬ್ಯಾಂಕ್ದು? ಸರ್ವ್ಸ್ ಆಲ್ ಸೆಕ್ಟರ್, ಎಲ್ಲ ಸೆಕ್ಟರ್ಗೆ ಇವರು ಸರ್ವ್ ಮಾಡ್ತಾರೆ. ರೂರಲ್ಲು, ಅರ್ಬನ್ನು, ಕಾರ್ಪೊರೇಟ್ ಇರ್ಬೋದು. ಆ್ಯಂಡ್ ಆಫರ್ ಸೇವಿಂಗ್ಸ್, ಕರೆಂಟ್ ಅಕೌಂಟ್, ಸೇವಿಂಗ್ ಅಕೌಂಟು ಮತ್ತು ಕರೆಂಟ್ ಅಕೌಂಟ್ನ ಆಫರ್ ಮಾಡ್ತಾರೆ. ಕ್ರೆಡಿಟ್ ಕಾರ್ಡ್ನ ಕೊಡ್ತಾರೆ, ಬಿಸ್ನೆಸ್ ಲೋನ್ ಆ್ಯಂಡ್ ಮೋರ್. ಸೊ ವೆಹಿಕಲ್ ಲೋನ್ ಇರ್ಬೋದು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೋನ್ನ ಕೊಡ್ತಾರೆ. ಇಸ್ ಅಬೌಟ್ ದ ಕಮರ್ಷಿಯಲ್ ಬ್ಯಾಂಕ್. ನೆಕ್ಸ್ಟ್, ರೀಜನಲ್ ರೂರಲ್ ಬ್ಯಾಂಕ್ಸ್, RRBs ಅಂತ ಕರಿತೀವಿ. ರೀಜನಲ್ ರೂರಲ್ ಬ್ಯಾಂಕ್ಸ್ಗಳಿಗೆ ಎಕ್ಸಾಂಪಲ್ ತೊಗೊಂಡಾಗ ಏನು ಹಾಗಂದರೆ ರೀಜನಲ್ ರೂರಲ್ ಬ್ಯಾಂಕ್ ಅಂದರೆ, ಸೊ ರೀಜನಲ್ ರೂರಲ್ ಬ್ಯಾಂಕಿಗೆ ಬಂದಾಗ RRBs ಆರ್ ಸ್ಪೆಷಲೈಸ್ಡ್ ಬ್ಯಾಂಕ್ಸ್ set up to fulfill the banking needs of rural areas and promote financial inclusion for farmers, artisans and small businesses. ಓಕೆ, ಇಲ್ಲಿ ರೂರಲ್ ಏರಿಯಾಗಿನ ಸ್ಪೆಷಲ್ ಆಗಿ ಮಾಡಿದ್ದಾರೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ. ಓಕೆ, ಹೆಸರಲ್ಲೇ ಇದೆ ಅದು. ಎಕ್ಸಾಂಪಲು ಬೋರ್ಡ್ ಆಫ್ ಗುಜರಾತ್ ಗ್ರಾಮೀಣ ಬ್ಯಾಂಕ್. ಓಕೆ, ಸೊ ಬಿಹಾರ್ ಗ್ರಾಮೀಣ ಬ್ಯಾಂಕ್. ಕರ್ನಾಟಕದಲ್ಲಿ ಬಂದರೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ತೊಗೋಬೋದು. ಈ ರೀತಿ ಎಕ್ಸಾಂಪಲ್ನ ನಾವು ತೊಗೋಬೋದು. ಸೊ ರೋಲ್ ಬಂದಾಗ ಪ್ರೊವೈಡ್ ಅಗ್ರಿಕಲ್ಚರಲ್ ಲೋನ್ಗಳನ್ನು ಕೊಡ್ತಾರೆ ಇವರು.
ಸೇವಿಂಗ್ ಸ್ಕೀಮ್ಸ್ನ ಆಫರ್ ಮಾಡ್ತಾರೆ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಫೈನಾನ್ಸ್ನ ಕೊಡ್ತಾರೆ. ಸೊ ದ ಫ್ಯೂಚರ್ಸ್ ಬಂದಾಗ ಜಾಯಿಂಟ್ಲಿ ಓನ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸ್ಪಾನ್ಸರ್ ಬ್ಯಾಂಕ್ಸ್. ಎಕ್ಸಾಂಪಲ್ ಎಸ್ ಬಿ ಐ ಸ್ಪಾನ್ಸರ್ ಬ್ಯಾಂಕ್ ಆಗಿರುತ್ತೆ. ಓಕೆ, ಇದು ರೀಜನಲ್ ರೂರಲ್ ಬ್ಯಾಂಕಿಂಗ್ ಬಂದಾಗ. ನೆಕ್ಸ್ಟ್ ಫಾರಿನ್ ಬ್ಯಾಂಕ್ಸ್. ಸೊ ಫಾರಿನ್ ಬ್ಯಾಂಕ್ಸ್ ಅಂದರೆ ಏನು? ಫಾರಿನ್ ಬ್ಯಾಂಕ್ಸ್ ಹ್ಯಾವ್ ಹೆಡ್ ಕ್ವಾರ್ಟರ್ಸ್ ಓವರ್ಸೀಸ್ ಬಟ್ ಆಪರೇಟ್ ಬ್ರಾಂಚಸ್ ಇನ್ ಇಂಡಿಯಾ. ಸೊ ಬೇರೆ ದೇಶದ ಬ್ರಾಂಚ್ಗಳು ಇಂಡಿಯಾದಲ್ಲಿ ಆಪರೇಟ್ ಮಾಡ್ತಿರ್ತಾರೆ. ಸೊ ಎಕ್ಸಾಂಪಲ್ HSBC, ಡೆಸುಚೆಚ್ ಬ್ಯಾಂಕ್, ಸ್ಟ್ಯಾಂಡರ್ಡ್ ಚಾರ್ಟೆಡ್ ಬ್ಯಾಂಕ್ಸ್ನ ಎಕ್ಸಾಂಪಲ್ ತಗೋಬೋದು. ಸೊ ರೋಲು ಸರ್ವ್ಸ್ ಕಾರ್ಪೊರೇಟ್ ಕ್ಲೈಂಟ್ಗಳಿಗೆ ಸರ್ವ್ ಮಾಡ್ತಾರೆ, ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ಗಳಿಗೆ ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಆಫರ್ ಟ್ರೇಡ್ ಫೈನಾನ್ಸ್ನ ಕೊಡ್ತಾರೆ ಆ್ಯಂಡ್ ಫೆಸಿಲಿಟೇಟ್ ಫಾರಿನ್ ಟ್ರಾನ್ಸಾಕ್ಷನ್ಗೆ ಫೆಸಿಲಿಟೇಟ್ ಮಾಡ್ತಾರೆ. ಫೀಚರ್ಸ್ ಸಬ್ಜೆಕ್ಟ್ ಟು ಇಂಡಿಯನ್ ರೆಗ್ಯುಲೇಷನ್ಸ್ ಬಟ್ ರಿಪೋರ್ಟ್ ಟು ದ ಪೇರೆಂಟ್ ಆಫೀಸ್ ಅಬ್ರಾಡ್. ಸೊ ಇವರು ಇಂಡಿಯನ್ ರೆಗ್ಯುಲೇಷನ್ಸ್ ಫಾಲೋ ಮಾಡಲೇಬೇಕು, ಅವರು ಪೇರೆಂಟ್ ಆಫೀಸ್ ಅಬ್ರಾಡ್ಗೆ ರಿಪೋರ್ಟ್ ಮಾಡ್ಕೋತಾರೆ. ನೆಕ್ಸ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್ಗೆ ಬಂದಾಗ, ಸೊ ಅನದರ್ ಟೈಪ್ ಆಫ್ ಬ್ಯಾಂಕ್ಸ್ ಬಂದಾಗ ಕೋಆಪರೇಟಿವ್ ಬ್ಯಾಂಕ್ಸ್ ಆರ್ ಫೌಂಡೆಡ್ ಆನ್ ಎ ಕೋಆಪರೇಟಿವ್ ಪ್ರಿನ್ಸಿಪಲ್, ಓನ್ಡ್ ಆ್ಯಂಡ್ ಆಪರೇಟೆಡ್ ಬೈ ಮೆಂಬರ್ಸ್ ಫಾರ್ ಮ್ಯೂಚುವಲ್ ಬೆನಿಫಿಟ್ಸ್. ಇಲ್ಲಿ ಮೆಂಬರ್ಗಳು ಸೇರಿ ಕೋಆಪರೇಟಿವ್ ಬ್ಯಾಂಕ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಫಾರ್ ಎ ಮ್ಯೂಚುವಲ್ ಬೆನಿಫಿಟ್ಗೆ ಟೈಪ್ಸು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್, ರೂರಲ್ ಕೋಆಪರೇಟಿವ್ ಬ್ಯಾಂಕ್ ಎಕ್ಸಾಂಪಲ್ ತಗೋಬೋದು. ಓಕೆ, ಎಕ್ಸಾಂಪಲ್ ಸರಸ್ವತ್ ಕೋಆಪರೇಟಿವ್ ಬ್ಯಾಂಕ್ ಅರ್ಬನ್ ಆ್ಯಂಡ್ ಜನ್ ಕಲ್ಯಾಣ್ ಸಹಕಾರಿ ಬ್ಯಾಂಕ್ ನಾವು ಎಕ್ಸಾಂಪಲ್ ತಗೋಬೋದು. ಸೊ ರೋಲ್ ಬಂದಾಗ ಕೇಟರ್ ಟು ಫಾರ್ಮರ್ಸ್, ಸ್ಮಾಲ್ ಬಿಸ್ನೆಸಸ್ ಆ್ಯಂಡ್ ಲೋಕಲ್ ಕಮ್ಯುನಿಟೀಸ್, ಪ್ರೊವೈಡ್ ಲೋನ್ಸ್, ಸೇವಿಂಗ್ಸ್ ಅಕೌಂಟ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಕ್ರೆಡಿಟ್ಗೆ ಇವರು ಸಪೋರ್ಟ್ ಮಾಡ್ತಾರೆ. ಫೀಚರ್ಸ್ ಬಂದಾಗ ರೆಗ್ಯುಲೇಟೆಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ಸು. ಸೊ ಇವ್ರನ್ನ ರೆಗ್ಯುಲೇಟ್ ಮಾಡೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ಸ್ ಅವ್ರನ್ನ ರೆಗ್ಯುಲೇಟ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಸೊ ಇದು ಕೋಆಪರೇಟಿವ್ ಬ್ಯಾಂಕ್ಸ್ಗಳಿಗೆ ಎಕ್ಸಾಂಪಲ್ಲು, ಅಥವಾ ಯಾವ ರೀತಿ ಕೋಆಪರೇಟಿವ್ ಬ್ಯಾಂಕ್ ರನ್ ಆಗುತ್ತೆ ಅಂತ. ಎಕ್ಸಾಂಪಲ್ಸ್ ಬಂದಾಗ ಎ ಫಾರ್ಮರ್ ಬಾರೋಸ್ ಫ್ರಮ್ ಎ ರೀಜನಲ್ ರೂರಲ್ ಬ್ಯಾಂಕ್ ಟು ಪರ್ಚೇಸ್ ಅ ಸೀಡ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ನ ಪರ್ಚೇಸ್ ಮಾಡೋಕ್ಕೆ ಫಾರ್ಮರು ರೀಜನಲ್ ರೂರಲ್ ಬ್ಯಾಂಕಲ್ಲಿ ಬಾರೋ ಮಾಡ್ತಾನೆ ಲೋನ್ನ. ಆ್ಯಂಡ್ ಅರ್ಬನ್ ರೆಸಿಡೆಂಟ್ ಓಪನ್ಸ್ ಅನ್ ಅಕೌಂಟ್ ಇನ್ ಎ ಕೋಆಪರೇಟಿವ್ ಬ್ಯಾಂಕ್ ಟು ಗೆಟ್ ದ ಬೆಟರ್ ಲೋನ್ ರೇಟಿಗೆ ಅರ್ಬನ್ ರೆಸಿಡೆಂಟ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ತಾನೆ. ಆ್ಯಂಡ್ ಇಂಡಿಯನ್ ಬಿಸ್ನೆಸ್ ಆಪ್ಟ್ಸ್ ಫಾರ್ HSBC ಸರ್ವಿಸಸ್ ಟು ಸ್ಟ್ರೀಮ್ ಲೈನ್ ದ ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನ್ಗೆ ಫಾರಿನ್ ಬ್ಯಾಂಕಿಗೆ ಹೋಗ್ತಾರೆ. SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಸ್ ಎ ಕಮರ್ಷಿಯಲ್ ಬ್ಯಾಂಕ್ ಪ್ರೊವೈಡ್ಸ್ ರಿಟೇಲ್ ಲೋನ್ಸ್, credit cards and online banking to lakhs of customers. So these are the different examples of RRBs, regional rural bank, cooperative bank, foreign bank and commercial banks ಗೆ ಎಕ್ಸಾಂಪಲ್ ತಗೋಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬಂದಾಗ ಏನು? ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಇಸ್ ಅ ಸೆಂಟ್ರಲ್ ಬ್ಯಾಂಕ್ ಆ್ಯಂಡ್ ಅಪೆಕ್ಸ್ ಮಾನಿಟರಿ ಅಥಾರಿಟಿ ಆಫ್ ಇಂಡಿಯಾ. ಸೊ ಇದನ್ನು ನಾವು ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕೂಡ ಕರಿತೀವಿ. ಓಕೆ, ಕೋರ್ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂದರೆ ಇದರ ಕೋರ್ ಫಂಕ್ಷನ್ಸ್ ಏನು? ಕರೆನ್ಸಿ ಇಶ್ಯೂಯನ್ಸ್. So RBI is a solely authority for issuing and managing the Indian currency, ensuring an adequate supply of clean and secure notes and coins. Okay, ಇವರು ಸೋಲ್ ಅಥಾರಿಟಿ ಆಗಿರ್ತಾರೆ. ಸೊ ಕರೆನ್ಸಿನ ಇಶ್ಯೂ ಮಾಡೋಕ್ಕೆ, ನೋಟ್ಸು ಮತ್ತು ಕಾಯಿನ್ಸ್ಗಳಿಗೆ. ನೆಕ್ಸ್ಟ್ ಮಾನಿಟರಿ ಪಾಲಿಸಿ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಇವರು. ಇನ್ನೊಂದು ಫಂಕ್ಷನಿಗೆ ಬಂದಾಗ ದ RBI ಫಾರ್ಮುಲೇಟ್ಸ್ ಆ್ಯಂಡ್ ಇಂಪ್ಲಿಮೆಂಟ್ಸ್ ಅ ಮಾನಿಟರಿ ಪಾಲಿಸಿ ಟು ಮೇಂಟೈನ್ ಪ್ರೈಸ್ ಸ್ಟೆಬಿಲಿಟಿಗೆ ಹೆಲ್ಪ್ ಮಾಡ್ತಾರೆ, ಕಂಟ್ರೋಲ್ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡ್ತಾರೆ ಆ್ಯಂಡ್ ಎನ್ಶೂರ್ ಎಕನಾಮಿಕ್ ಗ್ರೋತ್. ಇಟ್ ಕಂಟ್ರೋಲ್ಸ್ ಮನಿ ಸಪ್ಲೈ ಯೂಸಿಂಗ್ ಟೂಲ್ಸ್ ಲೈಕ್ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, CRR ಕ್ಯಾಶ್ ರಿಸರ್ವ್ ರೇಷಿಯೋ, SLR ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ನೆಕ್ಸ್ಟ್ ಇಟ್ ಆ್ಯಕ್ಟ್ ಆಸ್ ಎ ಬ್ಯಾಂಕರ್ ಟು ಗೌರ್ನಮೆಂಟ್. ಸೊ ಬ್ಯಾಂಕರ್ ಟು ಗೌರ್ನಮೆಂಟ್, ಫೈನಾನ್ಷಿಯಲ್ ಅಡ್ವೈಸರ್ ಆ್ಯಂಡ್ ಏಜೆಂಟ್ ಟು ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ನಮೆಂಟ್. ಸೊ ಮೇಂಟೈನ್ಸ್ ದ ಗೌರ್ನಮೆಂಟ್ ಅಕೌಂಟ್ಸ್ಗಳನ್ನ ಮೇಂಟೈನ್ ಮಾಡ್ತಾರೆ, ಮ್ಯಾನೇಜಸ್ ಪಬ್ಲಿಕ್ ಡೆಟ್ ಆ್ಯಂಡ್ ಕಂಡಕ್ಟ್ ದ ಆ್ಯಕ್ಷನ್ ಆಫ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್ಗಳನ್ನ ಆ್ಯಕ್ಷನ್ ಮಾಡ್ತಾರೆ. Next, bankers bank. So RBI is also called as a bankers bank, maintains the cash reserves of commercial bank, provides loans as the lender of last resort and settle the interbank transaction through a clearing house mechanism through ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಲೋನ್ ಅಥವಾ ಬೇರೆ ಫೆಸಿಲಿಟೀಸ್ಗಳನ್ನ ಲೆಂಡ್ ಮಾಡೋವಂಥದ್ದು. ಸೊ ಇಂಟರ್ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡೋದು, ಕ್ಲಿಯರಿಂಗ್ ಹೌಸ್ ಫೆಸಿಲಿಟಿನ ಮಾಡೋವಂಥದ್ದು ಕೂಡ ಮಾಡ್ತಾರೆ. ನೆಕ್ಸ್ಟ್ financial regulation and supervision. RBI, another core function is financial regulation and supervision. Regulates and supervise all banks and many NBFCs in India to ensure the financial system stability. So ಇವರು ಬ್ಯಾಂಕು ಮತ್ತು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ಗಳನ್ನ ರೆಗ್ಯುಲೇಟ್ ಮಾಡ್ತಾರೆ. ಸೊ ಮನಿ ಟು ಸ್ಟೆಬಿಲೈಸ್ ಮನಿ ಸಿಸ್ಟಮ್, ಫೈನಾನ್ಷಿಯಲ್ ಸಿಸ್ಟಮಿಂದ ಕಂಟ್ರಿ ಡೆಪಾಸಿಟ್ ಪ್ರೊಟೆಕ್ಷನ್ ಆ್ಯಂಡ್ ಪ್ರಾಪರ್ ಬ್ಯಾಂಕಿಂಗ್ ಸ್ಟ್ಯಾಂಡರ್ಡ್ಸ್ಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಮಾಡ್ತಾರೆ. ನೆಕ್ಸ್ಟ್ ಬಂದರೆ ಮ್ಯಾನೇಜ್ಮೆಂಟ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಸೊ ಅನದರ್ ಕೋರ್ ಫಂಕ್ಷನ್. manages India's foreign exchange reserves and exchange rate. ಸೊ ಇಂಡಿಯನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ನ ಮ್ಯಾನೇಜ್ ಮಾಡ್ತಾರೆ ಮತ್ತು ಎಕ್ಸ್ಚೇಂಜ್ ರೇಟ್ನ ಮ್ಯಾನೇಜ್ ಮಾಡ್ತಾರೆ. ಫೆಸಿಲಿಟೇಟಿಂಗ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಅಂತ FEMA ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪ್ರಕಾರ ಅದನ್ನ ಫೆಸಿಲಿಟೇಟ್ ಮಾಡ್ತಾರೆ. ಕ್ರೆಡಿಟ್ ಕಂಟ್ರೋಲ್.
ಸೊ ಕ್ರೆಡಿಟ್ ಕಂಟ್ರೋಲ್ ಕೂಡ ಇವ್ರ ಫಂಕ್ಷನ್ ಆಗುತ್ತೆ. ಕಂಟ್ರೋಲ್ಸ್ ಆ್ಯಂಡ್ ರೆಗ್ಯುಲೇಟ್ಸ್ ದ ಫ್ಲೋ ಆಫ್ ಕ್ರೆಡಿಟ್ ಇನ್ ದ ಎಕಾನಮಿ ಟು ಎನ್ಶೂರ್ ಲಿಕ್ವಿಡಿಟಿಗೋಸ್ಕರ, ಲಿಮಿಟ್ ಸ್ಪೆಕ್ಯುಲೇಟಿವ್ ಆಕ್ಟಿವಿಟಿ ಆ್ಯಂಡ್ ಸಪೋರ್ಟ್ ಸೆಕ್ಟಾರ್ ವೈಟಲ್ ಟು ಗ್ರೋತ್, ಸೆಕ್ಟಾರ್ ವೈಸ್ ಗ್ರೋತ್ ಆಗ ಕೂಡ ಅವ್ರು ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಡೆವಲಪ್ಮೆಂಟಲ್ ರೋಲ್, ಪ್ರಮೋಟ್ಸ್ ಫೈನಾನ್ಷಿಯಲ್ ಇನ್ಕ್ಲೂಷನ್, modernization of payment system like UPI and support innovation in financial sector. So these are all the different the functions of core functions of the Reserve Bank of India. Next, examples of monetary policy bandre repo rate. So when inflation is high, the RBI may increase the repo rate, making the borrowing costlier and reducing the money supply, thus combine the curbing the inflation edu kadime madutte. Reverse repo rate, by raising the rate, RBI encourage the banks to park funds with itself and reducing the money with the public and controlling the liquidity na kuda control ಮಾಡ್ತಾರೆ. ನೆಕ್ಸ್ಟ್, ಇಂಪಾರ್ಟೆನ್ಸ್ ಇನ್ ದ ಇಂಡಿಯನ್ ಎಕಾನಮಿಗೆ ಬಂದಾಗ ಏನು ಇಂಪಾರ್ಟೆನ್ಸ್ ಇನ್ ದ ಇಂಡಿಯನ್ ಎಕಾನಮಿ. ಆರ್ ಬಿ ಐ ಮ್ಯಾನೇಜ್ಮೆಂಟ್ ಆಫ್ ಮಾನಿಟರಿ ಪಾಲಿಸಿ ಎನ್ಶೂರ್ಸ್ ಪ್ರೈಸ್ ಸ್ಟೆಬಿಲಿಟಿನ ಮಾನಿಟರಿ ಪಾಲಿಸಿಯಿಂದ ಪ್ರೈಸ್ ಸ್ಟೆಬಿಲಿಟಿ ಮಾಡ್ತಾರೆ. ಫಾಸ್ಟರ್ಸ್ ಜಾಬ್ ಕ್ರಿಯೇಷನ್ ಆ್ಯಂಡ್ ಕ್ರಿಯೇಟ್ಸ್ ಎ ಸೇಫ್ ಆ್ಯಂಡ್ ಸ್ಟೇಬಲ್ ಬ್ಯಾಂಕಿಂಗ್ ಎನ್ವೈರನ್ಮೆಂಟ್, ಸೇಫ್ ಮತ್ತು ಸ್ಟೇಬಲ್ ಬ್ಯಾಂಕಿಂಗ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಡ್ಯೂರಿಂಗ್ ಕ್ರೈಸಿಸ್ ಲೈಕ್ ಎ ಬ್ಯಾಂಕಿಂಗ್ ಪ್ಯಾನಿಕ್ ಆರ್ ಎ liquidity shortage, RBI act as a lender of last resort, ensuring that economic and financial system stability is maintained. ಇಲ್ಲಿ ಎಕನಾಮಿಕ್ ಮತ್ತು ಫೈನಾನ್ಷಿಯಲ್ ಸಿಸ್ಟಮ್ ಸ್ಟೆಬಿಲಿಟಿ ಮೇಂಟೈನ್ ಆಗಬೇಕು ಅನ್ನೋ ಥರ. ಸೊ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂದರೆ ಯಾವಾಗ ರಿಕ್ವೈರ್ಮೆಂಟ್ ಇದೆ ಅವಾಗ ಅವರು ಲೆಂಡ್ ಮಾಡ್ತಾರೆ ಮಾರ್ಕೆಟಿಗೆ, ಅಥವಾ ಕೊಡುವಂಥ ಕೆಲಸನ ಮಾಡ್ತಾರೆ, ಹಣ ಅರಿವಿಕೆನ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, RBI ರೋಲ್ ಇನ್ ಮಾನಿಟರಿ ಪಾಲಿಸಿ ಮ್ಯಾನೇಜ್ಮೆಂಟ್. RBI ರೋಲ್ ಇನ್ ಮಾನಿಟರಿ ಪಾಲಿಸಿ ಮ್ಯಾನೇಜ್ಮೆಂಟಲ್ಲಿ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೇಂಟೈನಿಂಗ್ ದ nation's monetary policy to achieve economic stability, control inflation and foster the growth. So first ಬಂದರೆ ಕೋರ್ ಆಬ್ಜೆಕ್ಟಿವ್ಸು. ಏನು ಕೋರ್ ಆಬ್ಜೆಕ್ಟಿವ್ ಅಂದರೆ, ದ RBI ಮಾನಿಟರಿ ಪಾಲಿಸಿ ಸೀಕ್ಸ್ ಟು ಮೇಂಟೈನ್ ಪ್ರೈಸ್ ಸ್ಟೆಬಿಲಿಟಿ. ಸೊ ಪ್ರೈಸ್ ಸ್ಟೇಬಲ್ ಆಗಿ ಇಟ್ಕೊಳಕ್ಕೆ ನೋಡ್ತಾರೆ, ಅಂದರೆ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡಬೇಕು, ಪ್ರಮೋಟ್ ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್ ಆಗಬೇಕು ಆ್ಯಂಡ್ ಎನ್ಶೂರ್ ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಬೇಕು. ನೆಕ್ಸ್ಟ್, ಪಾಲಿಸಿ ಫಾರ್ಮುಲೇಷನ್. ಸೊ ಪಾಲಿಸಿ ಫಾರ್ಮುಲೇಷನ್ ಏನಂದ್ರೆ, ದ ಮಾನಿಟರಿ ಪಾಲಿಸಿ ಕಮಿಟಿ MPC ಅಂತ ಹೇಳ್ತೀವಿ, a 6-member body sets key policy rates such as repo rate based on comprehensive analysis of inflation, growth and global trends. So growth inflation ಅನ್ನು ನೋಡಿಕೊಂಡು ಸೊ repo rate ನ ಡಿಸೈಡ್ ಮಾಡ್ತಾರೆ. Implementation tools. So RBI uses the various instruments including the repo rate, reverse repo rate, CRR, SLR and open market operations to control the liquidity, influence the interest rates and direct credit flow in the economy. So ಅವರು implementation tools ಮಾಡ್ತಾರೆ. Next, monitoring and regulation. By continually monitoring economic indicators, so inflation rate, GDP, exchange rate ನೆಲ್ಲ ಮಾನಿಟರ್ ಮಾಡ್ತಾ ಇರ್ತಾರೆ. RBI adjusts its the sentence and the communicates policy changes to the stakeholdersಗೆ ಅದನ್ನ ಕಮ್ಯುನಿಕೇಟ್ ಮಾಡ್ತಾರೆ. ನೆಕ್ಸ್ಟ್, crisis response. Another role is crisis response. RBI ensures adequate liquidity and stability during the financial shocks, example pandemics, market volatility, by using the targeted operations like the TLTRO and the rapid changes in the policy rates to supply the affected sectorsಗೆ ಸಪ್ಲೈ ಕೂಡ ಮಾಡ್ತಾರೆ. ಸೊ ಡಿಫ್ರೆಂಟ್ ಆಪರೇಷನ್ಸ್ಗಳನ್ನ ಯೂಸ್ ಮಾಡಿ ಅವರು ಆ ರೀತಿ ಮಾಡ್ತಾರೆ. ಓಕೆ, ಸೊ TLTRO ಅಂದರೆ ಏನಂತ ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಹೇಳ್ತೀನಿ ನಾನಿಲ್ಲಿ. ರೀಸೆಂಟ್ ಮಾನಿಟರಿ ಪಾಲಿಸಿ ಎಕ್ಸಾಂಪಲ್ಸ್ ತಗೊಂಡಾಗ, ಸೊ ದ MPC ಮಾನಿಟರಿ ಪಾಲಿಸಿ ಕಮಿಟಿ ಬಂದರೆ kept the repo rate unchanged at 5.5% in August 2025. So citing the moderating the inflation and external risk by maintaining a cautious stance on liquidity and growth. So liquidity ಮತ್ತು ಗ್ರೋತ್ ಮೇಲೆ ಕಾಷನ್ ಆಗಿ ಅವರು ಸೊ ಕಂಟ್ರೋಲ್ನ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವರು ಕೀಪಿಂಗ್ ದ ಅನ್ಚೇಂಜ್ ರೆಪೋ ರೇಟ್ನ ಚೇಂಜ್ ಮಾಡದಿರೋ ಥರ ಪ್ಲಾನ್ ಮಾಡಿಕೊಂಡು ಆ ರೀತಿ ಕಂಟ್ರೋಲ್ ಮಾಡ್ಕೊತಾ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್, ಇನ್ ಜೂನ್ 2025 RBI ರೆಡ್ಯೂಸ್ ದ ರೆಪೋ ರೇಟ್ ಟು 5.5% ಫ್ರಮ್ 6% ಟು ಬ್ಯಾಲೆನ್ಸ್ ದ ಇನ್ಫ್ಲೇಷನ್ ಕಂಟ್ರೋಲ್ ಅಂಡ್ ಎಕನಾಮಿಕ್ ದ ಮೊಮೆಂಟಮ್. ಸೊ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಜೂನಲ್ಲಿ ರೀಸೆಂಟಾಗಿ ಜೂನ್ 2025 5.5% 6% 5.5% ರೆಡ್ಯೂಸ್ ಮಾಡಿದ್ರು, ಪ್ರೊಜೆಕ್ಟಿಂಗ್ ದ GDP ಗ್ರೋತ್ ಫ್ರಮ್ 2025-26 at 6.5% ಅಂತ ಹೇಳ್ಬಿಟ್ಟು. ಸೊ ಡ್ಯೂರಿಂಗ್ COVID-19 the dispersions, RBI introduced the TLTRO 2.0, that is targeted long term repo operations ಅಂತ ಹೇಳ್ಬಿಟ್ಟು. ಸೊ and cut the reverse repo rate in infuse in liquidity and support
NBFCs and small businesses. So reverse repo rate na cut ಮಾಡಿ to infuse the liquidity and support the non banking financial companies and small business ಗೆ ಸಪೋರ್ಟ್ ಮಾಡೋಕ್ಕೆ. ಸೊ ಅದನ್ನ TLTRO ಅಂತ ಹೇಳ್ತಾರೆ, ಅಂದರೆ ಟಾರ್ಗೆಟೆಡ್ ಲಾಂಗ್ ಟರ್ಮ್ ರೆಪೋ ಆಪರೇಷನ್ಸ್ ಅಂತ ಹೇಳ್ಬಿಟ್ಟು ಆಪರೇಟ್ ಮಾಡಿಕೊಂಡು ಹೋಗುವಂಥದ್ದು. ಕೋವಿಡ್ನ ಒಂದು ಎಕ್ಸಾಂಪಲ್ನ ಇಲ್ಲಿ ಕೊಟ್ಟಿದ್ದೀವಿ. ನೆಕ್ಸ್ಟ್, ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಇನ್ ಇಂಡಿಯಾ. ಯಾವ ರೀತಿ ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಆಯಿತು? ಸೊ ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಇನ್ ಇಂಡಿಯಾ ಆರ್ ಎ ಸೀರೀಸ್ ಆಫ್ ಮೆಷರ್ಸ್ aimed at strengthening the banking system to ensure stability, efficiency and the sustained economic growth. ಸೊ ಇಲ್ಲಿ ಸೀರೀಸ್ ಆಫ್ ಮೆಷರ್ಸ್ ಬಂದಿದೆ. ಸೊ ಏನಕ್ಕೆ ಅಂದರೆ aimed at strengthening the banking system ಸ್ಟ್ರೆಂತ್ ಮಾಡಬೇಕು, ಸ್ಟೆಬಿಲಿಟಿ ಇರಬೇಕು ಮತ್ತು ಎಫಿಷಿಯನ್ಸಿ ಇರಬೇಕು ಆ್ಯಂಡ್ ಸಸ್ಟೈನ್ಡ್ ಎಕನಾಮಿಕ್ ಗ್ರೋತ್ ಆಗಬೇಕಲ್ಲಿ. ದೀಸ್ ರಿಫಾರ್ಮ್ಸ್ ಹ್ಯಾವ್ ಎವಾಲ್ವ್ಡ್ ಓವರ್ ಡಿಕೇಡ್ಸ್ ಟು ಅಡ್ರೆಸ್ ದ ಚಾಲೆಂಜಸ್ ಸಚ್ ಆಸ್ ಪೂರ್ ಅಸೆಟ್ ಕ್ವಾಲಿಟಿ, ವೀಕ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇನ್ಎಡಿಕ್ವೇಟ್ ಕ್ಯಾಪಿಟಲ್. ಸೊ ಎಲ್ಲದನ್ನೂ ಕೂಡ ಚಾಲೆಂಜಸ್ನ ಅಡ್ರೆಸ್ ಮಾಡಬೇಕು ಅಂತೇಳ್ಬಿಟ್ಟು ಈ ರೀತಿ ದ ರಿಫಾರ್ಮ್ಸ್ ಆಗಿದೆ. ಸೊ ಫಸ್ಟ್ ರಿಫಾರ್ಮ್ಸ್ ಬಂದರೆ ಅದರಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸಲ್ಲಿ ಬಂದರೆ ಏನೇನು ರಿಫಾರ್ಮ್ಸ್ ಆಗಿದೆ ಅಂತೇಳ್ಬಿಟ್ಟು, ಒಂದು ಬೇಸಲ್ ನಾರ್ಮ್ಸ್. ಸೊ ಬೇಸಲ್ ನಾರ್ಮ್ಸ್ ಅಂದರೆ ಏನು? ದ ಬೇಸಲ್ ನಾರ್ಮ್ಸ್ ಆರ್ ಇಂಟರ್ನ್ಯಾಷನಲ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಡೆವಲಪ್ಡ್ ಬೈ ದ ಬೇಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್ aimed at strengthening the banking system by setting minimum capital requirement and risk management standards. ಸೊ ಏನಂದರೆ ಇದು, ಸೊ ಇಂಟರ್ನ್ಯಾಷನಲ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಇದು. ಸೊ ಸೆಟ್ಟಿಂಗ್ ದ ಬ್ಯಾಂಕಿಂಗ್ ಸಿಸ್ಟಮ್ ಬೈ ಸೆಟ್ಟಿಂಗ್ ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಎಷ್ಟಿರಬೇಕು ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡರ್ಡ್ ಎಷ್ಟಿರಬೇಕು ಬ್ಯಾಂಕಿಂಗ್ ಅಂತ ಹೇಳ್ಬಿಟ್ಟು. ಸೊ ಇಂಡಿಯಾ ಇಂಪ್ಲಿಮೆಂಟೆಡ್ ದ ಬೇಸಲ್ 1 in 1998. ಇಂಡಿಯಾ ಬೇಸಲ್ 1ನ ಇಂಪ್ಲಿಮೆಂಟ್ ಮಾಡ್ಕೋತಾರೆ. ಇಯರ್ಗಳನ್ನು ನೋಡ್ಕೊಳ್ಳಿ. ಸೊ ಇಂಡಿಯಾ ಇಂಪ್ಲಿಮೆಂಟೆಡ್ ದ ಬೇಸಲ್ 1 in 1998 and Basel II guidelines in 2007 and fully implemented the Basel III norms by October 2021. Okay, so 3 Basel norms ಇದೆ, 1998, 2007 and 2021. So Basel III focus on increasing, ಏನರ ಮೇಲೆ ಇವರು ಫೋಕಸ್ ಮಾಡ್ತಾರೆ? ರೀಸೆಂಟ್ಲಿ Basel IIIನ ನಾವು ಡಿಸ್ಕಸ್ ಮಾಡೋಣ. One is the CAR, capital adequacy ratio, a minimum of 8% of risk weighted asset. 8% of risk weighted asset CAR ಇರಬೇಕು, capital adequacy ratio ಇರಬೇಕು. ನೆಕ್ಸ್ಟ್, ಕ್ವಾಲಿಟಿ ಆಫ್ ಕ್ಯಾಪಿಟಲ್ ವಿತ್ ಹೈಯರ್ ಕಾಮನ್ ಈಕ್ವಿಟಿ ಟೈರ್ 1. ಓಕೆ, ಸೊ CET1 ಅಂತ ಹೇಳ್ತೀವಿ ನಾವು. ಸೊ ಕ್ವಾಲಿಟಿ ಆಫ್ ಕ್ಯಾಪಿಟಲ್ ವಿತ್ ಹೈಯರ್ ಕಾಮನ್ ಈಕ್ವಿಟಿ ಟೈರ್ 1 ಇರಬೇಕಲ್ಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಲಿಕ್ವಿಡಿಟಿ ಕವರೇಜ್ ರೇಷಿಯೋ LCR ಟು ಎನ್ಶೂರ್ ದ ಶಾರ್ಟ್ ಟರ್ಮ್ ದ ರೆಸಿಲಿಯನ್ಸ್. ಲಿಕ್ವಿಡಿಟಿ ಕವರೇಜ್ ರೇಷಿಯೋ ಇರಬೇಕು ಟು ಎನ್ಶೂರ್ ದ ಶಾರ್ಟ್ ಟರ್ಮ್ ರೆಸಿಲಿಯನ್ಸ್ಗೆ. ನೆಕ್ಸ್ಟ್, ನೆಟ್ ಸ್ಟೇಬಲ್ ಫಂಡಿಂಗ್ ರೇಷಿಯೋ NSFR ಫಾರ್ ಲಾಂಗ್ ಟರ್ಮ್ ಸ್ಟೆಬಿಲಿಟಿಗೆ ನೆಟ್ ಸ್ಟೇಬಲ್ ಫಂಡಿಂಗ್ ರೇಷಿಯೋ ಕೂಡ ಇರಬೇಕು ಅಂತ ಹೇಳ್ಬಿಟ್ಟು. ಓಕೆ, ಸೊ ಬೆನಿಫಿಟ್ ಇನ್ಕ್ಲೂಡಿಂಗ್ ಇಂಪ್ರೂವ್ಡ್ ರಿಸ್ಕ್ ಮ್ಯಾನೇಜ್ಮೆಂಟ್, ಎನ್ಹಾನ್ಸ್ಡ್ ಬ್ಯಾಂಕಿಂಗ್ ಸೆಕ್ಟರ್ ಸ್ಟೆಬಿಲಿಟಿ, ಬೆಟರ್ ಲಿಕ್ವಿಡಿಟಿ ಆ್ಯಂಡ್ ರೆಡ್ಯೂಸ್ ಎಕನಾಮಿಕ್ ಸ್ಪಿಲ್ ಓವರ್ ಫ್ರಮ್ ದ ಬ್ಯಾಂಕಿಂಗ್ ಕ್ರೈಸಿಸ್. ಸೊ ಏನಕ್ಕೆ ಇದು ಬೇಕಾಗುತ್ತೆ ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟಿಗೆ, ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟೆಬಿಲಿಟಿ ಮಾಡೋಕ್ಕೆ, ಬೆಟರ್ ಲಿಕ್ವಿಡಿಟಿ ಇರಬೇಕು ಅಂತ ರೆಡ್ಯೂಸ್ ದ ಎಕನಾಮಿಕ್ ಸ್ಪಿಲ್ ಓವರ್ ಫ್ರಮ್ ದ ಬ್ಯಾಂಕಿಂಗ್ ಕ್ರೈಸಿಸಿಂದ ಸ್ಪಿಲ್ ಓವರ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಬೇಸಲ್ 3 ನಾರ್ಮ್ಸ್ನ ಫೋಕಸ್ ಮಾಡಿದ್ದಾರೆ. ನೆಕ್ಸ್ಟ್, ರಿಸ್ಕ್ ಮ್ಯಾನೇಜ್ಮೆಂಟ್ ಇನ್ ಇಂಡಿಯನ್ ಬ್ಯಾಂಕ್ಸ್. ಸೊ ಅನದರ್ ನಾವು ಕನ್ಸಿಡರೇಷನ್ ತೊಗೊಂಡ್ರೆ ಒಂದು ಬೇಸಲ್ ನಾರ್ಮ್ಸ್ ಬರುತ್ತೆ ಇಲ್ಲಿ ನಿಮಗೆ. ಸೊ ಯಾವುದರಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸಲ್ಲಿ. ನೆಕ್ಸ್ಟು ರಿಸ್ಕ್ ಮ್ಯಾನೇಜ್ಮೆಂಟ್ ಇನ್ ಇಂಡಿಯನ್ ಬ್ಯಾಂಕ್ಸ್. ಯಾವ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟ್ ಇಂಡಿಯನ್ ಬ್ಯಾಂಕ್ಸಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಎನ್ಕಂಪಾಸಸ್ ದ ಐಡೆಂಟಿಫೈಯಿಂಗ್, ಅಸೆಸಿಂಗ್, ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದ ರಿಸ್ಕ್ ಇನ್ಕ್ಲೂಡಿಂಗ್ ಕ್ರೆಡಿಟ್ ರಿಸ್ಕ್, ಮಾರ್ಕೆಟ್ ರಿಸ್ಕ್, ಆಪರೇಷನ್ ರಿಸ್ಕ್, ಲಿಕ್ವಿಡಿಟಿ ರಿಸ್ಕ್ ಆ್ಯಂಡ್ ಕಂಪ್ಲೇನ್ಸ್ ರಿಸ್ಕ್. ಸೊ ಎಲ್ಲದನ್ನು ಐಡೆಂಟಿಫೈ ಮಾಡ್ತಾರೆ, ಅಸೆಸ್ ಮಾಡ್ತಾರೆ ಆ್ಯಂಡ್ ಮಾನಿಟರ್ ಮಾಡ್ತಾರೆ, ಕಂಟ್ರೋಲ್ ಕೂಡ ಮಾಡ್ತಾರೆ. ನೆಕ್ಸ್ಟ್, ಇಂಡಿಯನ್ ಬ್ಯಾಂಕ್ಸ್ ಫಾಲೋ ದ ಫ್ರೇಮ್ವರ್ಕ್ಸ್ ಲೈಕ್ ಕ್ಯಾಮಲ್ಸ್ ರೇಟಿಂಗ್ ವಿಚ್ ಕವರ್ಸ್ ದ ಕ್ಯಾಪಿಟಲ್ ಅಡಿಕ್ವೆಸಿ, ಅಸೆಟ್ ಕ್ವಾಲಿಟಿ, ಮ್ಯಾನೇಜ್ಮೆಂಟ್ ಕ್ವಾಲಿಟಿ, ಓಕೆ, ಅರ್ನಿಂಗ್ಸ್, ಲಿಕ್ವಿಡಿಟಿ ಆ್ಯಂಡ್ ಸೆನ್ಸಿಟಿವಿಟಿ ಆಫ್ ಟು ಮಾರ್ಕೆಟ್ ರಿಸ್ಕ್. ಸೊ ಕ್ಯಾಮಲ್ಸ್ ಅಂದರೆ ಕ್ಯಾಪಿಟಲ್ ಅಡಿಕ್ವೆಸಿ, ಅಸೆಟ್ ಕ್ವಾಲಿಟಿ, ಮ್ಯಾನೇಜ್ಮೆಂಟ್ ಕ್ವಾಲಿಟಿ, ಅರ್ನಿಂಗ್ಸ್, ಲಿಕ್ವಿಡಿಟಿ ಆ್ಯಂಡ್ ಸೆನ್ಸಿಟಿವಿಟಿ ಟು ದ ಮಾರ್ಕೆಟ್ ರಿಸ್ಕ್ ಅಂತ ಹೇಳ್ಬಿಟ್ಟು ಇದನ್ನು ಇಂಡಿಯನ್ ಬ್ಯಾಂಕು ಫ್ರೇಮ್ವರ್ಕ್ ಆಗಿ ಫಾಲೋ ಮಾಡ್ತಾರೆ. ನೆಕ್ಸ್ಟ್, ದ RBI ಮ್ಯಾಂಡೇಟ್ ದ ರೋಬಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ವಿತ್ ಕಂಟಿನ್ಯೂಸ್ ಲೋನ್ ರಿವ್ಯೂ process, exposure limits and the periodic asset classification. So ಇಲ್ಲಿ ಏನಾಗುತ್ತೆ, RBI measures the robust risk management system ನ ಮ್ಯಾನೇಜ್ ಮಾಡ್ತಾರೆ ವಿತ್ ಕಂಟಿನ್ಯೂಸ್ ಲೋನ್ ರಿವ್ಯೂ ಪ್ರೋಸೆಸ್ನ ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾರೆ. ಮತ್ತು ಎಕ್ಸ್ಪೋಜರ್ ಲಿಮಿಟ್ಸ್, ಎಷ್ಟು ಲಿಮಿಟಲ್ಲಿ ಎಕ್ಸ್ಪೋಜರ್ ಆಗಿದೆ ಯಾವ ಏರಿಯಾ ಅಂತ ಹೇಳ್ಬಿಟ್ಟು, ಆ್ಯಂಡ್ ದ ಪಿರಿಯಾಡಿಕ್ ಅಸೆಟ್ ಕ್ಲಾಸಿಫಿಕೇಶನ್ ಯಾವ ರೀತಿ ಆಗಿದೆ ಅಂತ ಕೂಡ ಚೆಕ್ ಮಾಡ್ತಾರೆ. ನೆಕ್ಸ್ಟ್, ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್ಸ್, ದ PCA ಅಂತ ಹೇಳ್ತೀವಿ. ದ ಫ್ರೇಮ್ವರ್ಕ್ is applied by RBI, Reserve Bank of India, to banks exhibiting the weak financial health. ಯಾವುದಾದ್ರು ಬ್ಯಾಂಕು ವೀಕ್ ಫೈನಾನ್ಷಿಯಲ್ ಹೆಲ್ತ್ ಮಾಡಿದ್ರೆ ಪ್ರಾಂಪ್ಟ್ ಕರೆಕ್ಟಿವ್ ಆ್ಯಕ್ಷನ್ ತಗೋತಾರೆ ಟು ಅವಾಯ್ಡ್ ದ ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂಡ್ ಪ್ರೊಟೆಕ್ಟ್ ದ ಡೆಪಾಸಿಟರಿ. ರಿಸ್ಕು ಮತ್ತು ಡೆಪಾಸಿಟರೀಸ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಅವರು ಆ ರೀತಿ ಮಾಡ್ತಾರೆ. ನೆಕ್ಸ್ಟ್,
ಎನ್ ಪಿ ಎ ಮ್ಯಾನೇಜ್ಮೆಂಟ್, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಮ್ಯಾನೇಜ್ಮೆಂಟ್. ಸೊ ಅನದರ್ ಕನ್ಸಿಡರೇಷನ್ ಬಂದಾಗ, ಸೊ ಎನ್ ಪಿ ಎ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆರ್ ದ ಲೋನ್ಸ್ ಆರ್ ಅಡ್ವಾನ್ಸಸ್ ವೇರ್ ದ ಬಾರೋವರ್ಸ್ has failed to make the interest or principal payment for 90 days or more. ಸೊ 90 ದಿನ ಅಥವಾ 90 ದಿನಕ್ಕಿಂತ ಹೆಚ್ಚು ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ನ ಪೇ ಮಾಡಲಿಲ್ಲ ಅಂದರೆ ಅದನ್ನ ಎನ್ ಪಿ ಎ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರಿತೀವಿ. ಎನ್ ಪಿ ಎ ಅಫೆಕ್ಟ್ಸ್ ಅ ಬ್ಯಾಂಕ್ ಪ್ರಾಫಿಟಬಿಲಿಟಿ ಆ್ಯಂಡ್ ಸಾಲ್ವೆನ್ಸಿ, ಮೇಕಿಂಗ್ ದೇರ್ ಮ್ಯಾನೇಜ್ಮೆಂಟ್ ಕ್ರಿಟಿಕಲ್. ಸೊ ಬ್ಯಾಂಕ್ ಪ್ರಾಫಿಟಬಿಲಿಟಿಗೆ ಮತ್ತು ಸಾಲ್ವೆನ್ಸಿಗೆ ಅದು ಎಫೆಕ್ಟ್ ಮಾಡುತ್ತೆ. ಇಂಡಿಯಾ ಹ್ಯಾಸ್ ವಿಟ್ನೆಸ್ಡ್ ಎ ಸಿಗ್ನಿಫಿಕೆಂಟ್ ರಿಡಕ್ಷನ್ ಇನ್ ದ ಗ್ರಾಸ್ ಎನ್ ಪಿ ಎ ನಾನ್ ಪರ್ಫಾರ್ಮಿಂಗ್ ಅಸೆಟ್ ರೇಷಿಯೋಸ್ ಆಫ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಫ್ರಮ್ 9.11% ಇನ್ ಮಾರ್ಚ್ 2021. ಸೊ 9.11 ಇತ್ತು 2021 to 2.58% in March 2025 due to the measures of RBI and government. Next, key NPA management initiative includes asset classification norms, SARFAESI Act, okay, SARFAESI Act anta heltare. So and enforcement for recovery of stressed assets and use of e-actions to sell the collateral to recover dues. So idella different NPA management na act considerations galna tagontivi. Next, bank have established the board approved valuation policies for assets and are guided by RBI for professional valuation and transparency in the asset sales. So asset sales ಗಳಲ್ಲಿ so board approved valuation policies ಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತು assets are guided by the RBI for professional valuation and transparency in asset sales. asset sales ಗಳಲ್ಲಿ ಟ್ರಾನ್ಸ್ಪರೆನ್ಸಿ ಅಂದರೆ ಮೊದಲು ಥರ ಆನ್ಲೈನ್ ಆ್ಯಕ್ಷನ್, ಹಿಂದಿನ ಥರ ಪರ್ಸನಲ್ ಆ್ಯಕ್ಷನ್ ಮಾಡಬೇಕು ಅಂತೇನಿಲ್ಲ, ಇಲ್ಲ ಆನ್ಲೈನ್ ಆ್ಯಕ್ಷನ್ ಈ ಆ್ಯಕ್ಷನ್ಗಳನ್ನ ಕೂಡ ಮಾಡ್ತಾರೆ. ಸೊ ಆ ರೀತಿ ಎಲ್ಲ ಎನ್ ಪಿ ಎನ ರಿಕವರಿ ಮಾಡೋಕ್ಕೆ, ಬೇಗ ರಿಕವರಿ ಮಾಡೋ ಪ್ಲಾನ್ಗಳನ್ನ ಮಾಡಿದ್ದಾರೆ. ಸೊ ಕಂಟಿನ್ಯೂಷನ್ ವಿತ್ ಎನ್ ಪಿ ಎ, ಅದರ್ ಮೆಥಡ್ಸ್ ಇನ್ಕ್ಲೂಡಿಂಗ್ ಡೆಟ್ ರಿಸ್ಟ್ರಕ್ಚರಿಂಗ್, ಒನ್ ಟೈಮ್ ಸೆಟ್ಲ್ಮೆಂಟ್ಸ್ ಆ್ಯಂಡ್ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ IBC ದ ಪ್ರೊಸೀಡಿಂಗ್ಸ್ಗಳಿದೆ. ಸೊ ಈ ರೀತಿ ಡಿಫ್ರೆಂಟ್ ಮೆಷರ್ಸ್ಗಳನ್ನ ತಗೋತಾರೆ. ದಿಸ್ ರಿಫಾರ್ಮ್ಸ್ ಮೆಷರ್ಸ್ ಕಲೆಕ್ಟಿವ್ಲಿ ಎನ್ಹಾನ್ಸಸ್ ದ ಸ್ಟೆಬಿಲಿಟಿ, resilience and credibility of the Indian banking sector. So banking sector reforms in India have focused on Basel norms, risk management and NPA non-performing asset management to strengthen the banking system for stability and growth. So ಈ ಪರ್ಪಸ್ಗೆ ಇಷ್ಟು ಏರಿಯಾಗಳ ಮೇಲೆ ಸೊ ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ಗಳು ಬಂದಾಗ ಇಂಡಿಯಾದಲ್ಲಿ ಸೊ ಈ ಬೇಸಲ್ ನಾಮ್ಸು ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ NPA ಮೇಲೆ ಸೊ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಸ್ಟ್ರೆಂಥನ್ ಬ್ಯಾಂಕಿಂಗ್ ಸಿಸ್ಟಮ್ ಆ್ಯಂಡ್ ಸ್ಟೆಬಿಲಿಟಿ ಗ್ರೋತ್ನ ಮಾಡಿದ್ದಾರೆ. ನೆಕ್ಸ್ಟ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಏನು? So financial institutions are organizations that provide financial services such as accepting deposits, providing loans, managing investments and offering the insurance, the playing a critical role in the economic development of India. So financial institutions so ಇಲ್ಲಿ financial services ಗಳನ್ನ ಆಫರ್ ಮಾಡ್ತಾರೆ. ವೇರಿಯಸ್ ಸರ್ವಿಸಸ್ ಲೈಕ್ ಡೆಪಾಸಿಟ್ಸು, ಲೋನ್ಸು, ಇನ್ ಮ್ಯಾನೇಜಿಂಗ್ ಇನ್ವೆಂಟರಿ, ಇನ್ವೆಸ್ಟ್ಮೆಂಟ್ಸು, ಆಫರಿಂಗ್ ಇನ್ಶೂರೆನ್ಸ್ ಎಲ್ಲ ಕೂಡ ಬರುತ್ತೆ. ಸೊ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ DFIs ಅಂತ ಕರಿತೀವಿ ನಾವು. ಅಂದರೆ ಏನು? ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಸ್ಪೆಷಲೈಸ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ಡ್ ಪ್ರೈಮರ್ಲಿ ಟು ಪ್ರೊವೈಡ್ ದ ಲಾಂಗ್ ಟರ್ಮ್ ಫೈನಾನ್ಸ್ ಫಾರ್ ಕ್ಯಾಪಿಟಲ್ ಇಂಟೆನ್ಸಿವ್ ಇಂಡಸ್ಟ್ರಿಯಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಜೆಕ್ಟ್ಸ್. ಸೊ ಇಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗಳನ್ನ ಕೊಡ್ತಾರೆ, ಫೈನಾನ್ಸ್ನ ಕೊಡ್ತಾರೆ. ಯಾರಿಗೆ? ಕ್ಯಾಪಿಟಲ್ ಇಂಟೆನ್ಸಿವ್ ಮತ್ತು ಇಂಡಸ್ಟ್ರಿಯಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಜೆಕ್ಟ್ಸ್ ದಟ್ ಕಮರ್ಷಿಯಲ್ ಬ್ಯಾಂಕ್ಸ್ ಜನರಲಿ ಅವಾಯ್ಡ್ ಡ್ಯೂ ಟು ಹೈ ರಿಸ್ಕ್ ಆ್ಯಂಡ್ ಲಾಂಗ್ ಜೆಸ್ಟೇಷನ್ ಪೀರಿಯಡ್. ಸೊ ಕಮರ್ಷಿಯಲ್ ಬ್ಯಾಂಕನ್ನು ಅವಾಯ್ಡ್ ಮಾಡ್ತಾರೆ. ಯಾಕೆ ಅಂದರೆ ಹೈ ರಿಸ್ಕ್ ಮತ್ತು ಲಾಂಗ್ ಜೆಸ್ಟೇಷನ್ ಪೀರಿಯಡ್ ಇದೆ ಅಂತ ಹೇಳ್ಬಿಟ್ಟು. Example in India include Industrial Finance Corporation IFCA, Industrial Development Bank of India IDBA, National Bank for Agriculture and Rural Development NABARD, Small Industrial Bank of India, Small Industrial Development Bank of India SIDBI, and Export Import Bank Exim Bank are the example of the development financial institutions. So role ಏನು development financial institution though? Bridge the gap in long-term project financing and support sector like infrastructure, agriculture and small industries contributing significantly to economic development. Economic development ಇವರೆಲ್ಲ ಸಿಗ್ನಿಫಿಕೆಂಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಅವರ ಉದ್ದೇಶ ಆಗಿದೆ. ರೀಸೆಂಟ್ ಡೆವಲಪ್ಮೆಂಟ್, ದ ಗವರ್ನಮೆಂಟ್ ಆಫ್ ಇಂಡಿಯಾ proposed establishing a new development financial institution with an initial capital base of rupees 20,000 crore to address the infrastructure financing needs. ಸೊ ಇದನ್ನ ಗವರ್ನಮೆಂಟ್ ಆಫ್ ಇಂಡಿಯಾ ಸೊ ಪ್ರಪೋಸ್ ಮಾಡಿದ್ದಾರೆ, ಡೆವಲಪ್ ಮಾಡ್ತೀವಿ ಅಂತ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ NBFCs. So NBFCs are the financial institution registered under the Companies Act but do not have a full banking license. ಇವರು ಕಂಪನೀಸ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರ್ತಾರೆ, ಬಟ್ ಅವರಿಗೆ ಫುಲ್ ಬ್ಯಾಂಕಿಂಗ್ ಲೈಸೆನ್ಸ್ ಇಲ್ಲ. ದೇ ಪ್ರೊವೈಡ್ ಲೋನ್ಸ್, ಕ್ರೆಡಿಟ್ ಫೆಸಿಲಿಟಿ, ದ ರಿಟೈರ್ಮೆಂಟ್ ಪ್ಲಾನಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ಬಟ್ ಕೆನಾಟ್ ಅಕ್ಸೆಪ್ಟ್ ಡಿಮ್ಯಾಂಡ್ ಡೆಪಾಸಿಟ್. ಡಿಮ್ಯಾಂಡ್ ಡೆಪಾಸಿಟ್ನ ಅವರು ಅಕ್ಸೆಪ್ಟ್ ಮಾಡೋ ಆಗಿಲ್ಲ. ಓಕೆ, ಡೆಪಾಸಿಟ್ಸ್ಗಳನ್ನ ಅವರು ಅಕ್ಸೆಪ್ಟ್ ಮಾಡೋ ಆಗಿಲ್ಲ. ಕೀ NBFCs in India include Bajaj Finance, Muthoot Finance, Shriram Finance among others. So NBFCs play a crucial role in credit delivery
ಎಸ್ಪೆಷಲಿ ಟು ಅನ್ಬ್ಯಾಂಕ್ಡ್ ಆ್ಯಂಡ್ ಅಂಡರ್ ಸರ್ವ್ಡ್ ಸೆಕ್ಷನ್ ಇನ್ ಸೆಮಿ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾ. ಇವರು ಯಾರಿಗೆ ಅಂದರೆ ಎಸ್ಪೆಷಲಿ ಅನ್ಬ್ಯಾಂಕ್ಡ್ ಆ್ಯಂಡ್ ಅಂಡರ್ ಸರ್ವ್ಡ್ ಸೆಕ್ಷನ್ಸ್ಗಳಿಗೆ ಇನ್ ಸೆಮಿ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾಸ್ಗಳಲ್ಲಿ ಸಪೋರ್ಟ್ ಮಾಡ್ತಾರೆ, ಕ್ರೂಷಿಯಲ್ ರೋಲ್ನ ಪ್ಲೇ ಮಾಡ್ತಾರೆ. ರೆಗ್ಯುಲೇಟೆಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡ್ ದ ವೇರಿಯಸ್ ಗೈಡ್ಲೈನ್ಸ್ ಟು ಎನ್ಶೋರ್ ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಇವರು ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡರ್ ಕಂಟ್ರೋಲ್ಗೆ ಬರ್ತಾರೆ. ನೆಕ್ಸ್ಟ್ ಮ್ಯೂಚುವಲ್ ಫಂಡ್ಸ್. ಸೊ ಮ್ಯೂಚುವಲ್ ಫಂಡ್ಸ್ ಪೂಲ್ ಮನಿ ಫ್ರಮ್ ದ ಪಬ್ಲಿಕ್ ಟು ಇನ್ವೆಸ್ಟ್ ಇನ್ the diversified portfolios of equities, bonds and other securities, allowing small investors access to professional fund management and diversified investments. So pool ಮಾಡಿ ಬೇರೆ ಬೇರೆ ಕಡೆ diversified portfolio investment ಮಾಡ್ತಾರೆ. Types includes equity funds, debt fund, hybrid fund, index fund. ಇಲ್ಲಿ different types of funds ಬರುತ್ತೆ. So the mutual funds includes mutual fund industry in India has grown sustainably. ಇಲ್ಲಿ sustainable ಆಗಿ growth ಆಗಿದೆ with asset under management reaching over 50 trillion in recent years. Recently 50 trillion ಕೂಡ ರೀಚ್ ಆಗಿದೆ. They offer systematic investment plan SIP, allowing the disciplined investment habit among the retail investors. Retail investors systematic investment plan ಅಂದರೆ ಮಂತ್ಲಿ ನಾವು ಇಷ್ಟು ಅಮೌಂಟ್ ಅಂತ ಕಟ್ಕೊಂಡು ಹೋಗುವಂಥದ್ದು. ಓಕೆ, ಆ ಅಮೌಂಟ್ನ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಕರೀತಾರೆ. ಸೇ ಫಾರ್ ಎಕ್ಸಾಂಪಲ್ 500,000 rupees ಯೂನಿಟ್ಸ್ಗೆ ಇನ್ವೆಸ್ಟ್ ಮಾಡೋಂಥ ಕೆಲಸನ ಮಾಡ್ತಾರೆ. ನೆಕ್ಸ್ಟ್ ಪೆನ್ಷನ್ ಫಂಡ್. So coming to pension fund manage retirement savings and provide pension income to individual after retirement. So retirement saving na ಮಾಡಿ ರಿಟೈರ್ಡ್ ಆದಮೇಲೆ ಪೆನ್ಷನ್ ನಾವು ಪಡ್ಕೊಳ್ಳೋಂಥ ಪೆನ್ಷನ್ ಫಂಡ್ ರಿಟೈರ್ಮೆಂಟ್ ಇನ್ಕಮ್ನ ಪಡೆಯುವಂಥದ್ದು. ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ NPS is a voluntary defined contribution pension scheme promoted by Government of India with multiple pension funds like SBI pension fund, LIC pension fund and others. So subscribers choose their pension fund managers and investment options across the equity, corporate debt, government bonds and alternative investment funds ಗೆ ಅವರು ಇನ್ವೆಸ್ಟ್ ಮಾಡ್ತಾರೆ. ಪೆನ್ಷನ್ ಫಂಡ್ ಎನ್ಶೂರ್ ಲಾಂಗ್ ಟರ್ಮ್ ಸೇವಿಂಗ್ಸ್, ಫೈನಾನ್ಷಿಯಲ್ ಸೆಕ್ಯೂರಿಟಿ ಇನ್ ಓಲ್ಡ್ ಏಜ್ ಅಂಡ್ ಕಾಂಟ್ರಿಬ್ಯೂಟ್ ಟು ದ ಕ್ಯಾಪಿಟಲ್ ಮಾರ್ಕೆಟ್ ಬೈ ಇನ್ವೆಸ್ಟಿಂಗ್ ಅಕ್ಯುಮುಲೇಟೆಡ್ ಫಂಡ್ಸ್ ಪ್ರೊಡಕ್ಟಿವಿಟಿ. ಫಂಡ್ಸ್ನ ಅಕ್ಯುಮುಲೇಟ್ ಮಾಡಿ ಪ್ರೊಡಕ್ಟಿವಿಟಿಗೆ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ನೆಕ್ಸ್ಟ್ ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್ಗಳು ಯಾರು, ಯಾವ್ಯಾವ ರೀತಿಯ ರೋಲ್ನ ಪ್ಲೇ ಮಾಡ್ತಾರೆ ಅಂತ ನಾವಿಲ್ಲಿ ನೋಡೋಣ. ಸೊ ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್ ಬಂದಾಗ in India, multiple financial regulators oversees different segments of the financial system to ensure the stability, transparency and consumer protection. So ಯಾರೇ ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್ ಬಂದರೂ ಅವ್ರ ಉದ್ದೇಶ ಒಂದು ಸ್ಟೆಬಿಲಿಟಿ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು ಮತ್ತು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಗಬೇಕು ಅನ್ನೋದು. ದ ಕೀ ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್ ಆರ್ ಒನ್ ಇಸ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆ್ಯಕ್ಟ್ ಆಸ್ ಎ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್, ನಾವಾಗಲೇ ಮೇಲೆ ನೋಡಿದ್ವಿ. ರೆಗ್ಯುಲೇಟಿಂಗ್ ಮಾನಿಟರಿ ಪಾಲಿಸಿ, ಬ್ಯಾಂಕಿಂಗ್ ಲೈಸೆನ್ಸಿಂಗ್ and currency issuance and supervising the banks and non-banking financial institutions. Oversees the payment and settlement system and manage the foreign exchange reserves under the FEMA Act, Foreign Exchange Management Act. Next, protects the depositors' interest, maintains public confidence and ensures the financial system stability by setting the prudential norms and the conducting the inspection. Prudential norms conduct ಮಾಡಿ inspections conduct ಮಾಡ್ತಾರೆ. Act as a banker to the government and banks manages government debt and issuance. Okay, that is the Reserve Bank of India. Next, SEBI, Security Exchange Board of India, one other major financial regulator in India. ಇವ್ರು ಏನು ಮಾಡ್ತಾರೆ, ರೆಗ್ಯುಲೇಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಟು ಪ್ರೊಟೆಕ್ಟ್ ದ ಇನ್ವೆಸ್ಟರ್ಸ್. ಇನ್ವೆಸ್ಟ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಸೆಕ್ಯೂರಿಟೀಸ್ ಮಾರ್ಕೆಟ್ನ ರೆಗ್ಯುಲೇಟ್ ಮಾಡ್ತಾರೆ. ಲೈಕ್ ಯಾವ್ಯಾವ ರೀತಿ, ಲೈಕ್ ನಾವು ತೊಗೊಂಡಾಗ NSE, BSE ಇರ್ಬೋದು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇರ್ಬೋದು. ಎನ್ಶ್ಯೂರ್ ಮಾರ್ಕೆಟ್ ಡೆವಲಪ್ಮೆಂಟ್ ಆ್ಯಂಡ್ ಪ್ರಮೋಟ್ ಫೇರ್ ಟ್ರೇಡಿಂಗಿಗೆ ಸಪೋರ್ಟ್ ಮಾಡ್ತಾರೆ. ಓವರ್ಸೀಸ್ ಸ್ಟಾಕ್ ಎಕ್ಸ್ಚೇಂಜಸ್, ಮ್ಯೂಚುವಲ್ ಫಂಡ್ಸ್, ಬ್ರೋಕರ್ಸ್ ಆ್ಯಂಡ್ ಲೈಸೆನ್ಸ್ಡ್ ಕಂಪನೀಸ್ಗಳನ್ನ ಕಂಟ್ರೋಲ್ ಮಾಡ್ತಾರೆ ಇವರು. ಓಕೆ, ಆ್ಯಂಡ್ ಇಂಪ್ಲಿಮೆಂಟ್ ಮೆಷರ್ಸ್ ಟು ಪ್ರಿವೆಂಟ್ ಫ್ರಾಡ್ಸ್, ಇನ್ಸೈಡರ್ ಟ್ರೇಡಿಂಗ್ ಆ್ಯಂಡ್ ಮಾರ್ಕೆಟ್ ಮ್ಯಾನಿಪುಲೇಷನ್ಗೆ ಇವರು ಮಾಡದಿರೋ ಥರ ಅವಾಯ್ಡ್ ಮಾಡ್ತಾರೆ. ಓಕೆ, ದಟ್ ಈಸ್ ಅಬೌಟ್ SEBI. ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ, IRDA ಅಂತ ಹೇಳ್ತೀವಿ. ಸೊ ರೆಗ್ಯುಲೇಟ್ಸ್ ಆ್ಯಂಡ್ ಪ್ರಮೋಟ್ ದ ಇನ್ಶೂರೆನ್ಸ್ ಸೆಕ್ಟರ್. ಇನ್ಶೂರೆನ್ಸ್ ಸೆಕ್ಟರ್ನ ಕಂಪ್ಲೀಟಾಗಿ ರೆಗ್ಯುಲೇಟ್ ಮಾಡ್ತಾರೆ. ದ ಪ್ರೊಟೆಕ್ಟ್ಸ್ ದ ಪಾಲಿಸಿ ಹೋಲ್ಡರ್ಸ್ ಇಂಟ್ರೆಸ್ಟ್ ಆ್ಯಂಡ್ ಎನ್ಶೂರ್ ದ ಫೈನಾನ್ಷಿಯಲ್ ಸೌಂಡ್ನೆಸ್ ಆಫ್ ದ ಇನ್ಶೂರೆನ್ಸ್ ಕಂಪನಿ. ಇನ್ಶೂರೆನ್ಸ್ ಕಂಪನಿಯ ಫೈನಾನ್ಷಿಯಲ್ ಸೌಂಡ್ನೆಸ್ನವರು ಚೆಕ್ ಮಾಡ್ತಾರೆ. ನೆಕ್ಸ್ಟ್, ಕಂಟಿನ್ಯೂ ವಿತ್ ದಟ್, ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ, PFRDA ಅಂತ ಹೇಳ್ತೀವಿ. ರೆಗ್ಯುಲೇಟ್ಸ್ ಪೆನ್ಷನ್ ಫಂಡ್ ಆ್ಯಂಡ್ ಸ್ಕೀಮ್ಸ್ ಇನ್ಕ್ಲೂಡಿಂಗ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ನ ಅವರು ನೋಡ್ಕೋತಾರೆ. ಎನ್ಶೂರ್ಸ್ ಟ್ರಾನ್ಸ್ಪರೆನ್ಸಿ, ಸೆಕ್ಯೂರಿಟಿ ಆ್ಯಂಡ್ ಸಸ್ಟೈನಬಿಲಿಟಿ ಆಫ್ ಪೆನ್ಷನ್ ಫಂಡ್. ಪೆನ್ಷನ್ ಫಂಡು ಟ್ರಾನ್ಸ್ಪರೆನ್ಸಿಯಾಗಿ, ಸೆಕ್ಯೂರಿಟಿಯಾಗಿ, ಸಸ್ಟೈನಬಲ್ ಆಗಿ ನಡೆಯೋ ಥರ ಪ್ಲಾನ್ ಮಾಡ್ತಾರೆ. ನೆಕ್ಸ್ಟ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಫಾರ್ಮುಲೇಟ್ಸ್ ಫೈನಾನ್ಷಿಯಲ್ ಪಾಲಿಸಿಗಳನ್ನ ಫಾರ್ಮುಲೇಟ್ ಮಾಡ್ತಾರೆ. ಕೋಆರ್ಡಿನೇಟ್ಸ್ ಅಮಾಂಗ್ ದ ವೇರಿಯಸ್ ರೆಗ್ಯುಲೇಟರ್ಗಳ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ. ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಬಂದರೆ ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ FMC ನೌ ಮರ್ಜ್ಡ್ ವಿತ್ SEBI ಜೊತೆ ಮರ್ಜ್ ಆಗಿದೆ. ಇದು ರೆಗ್ಯುಲೇಟೆಡ್ ದ ಕಮೋಡಿಟಿ ಫ್ಯೂಚರ್ಸ್ಗಳನ್ನ ರೆಗ್ಯುಲೇಟ್ ಮಾಡ್ತಿದ್ರು ಇವರು. ನೆಕ್ಸ್ಟ್, FSDC ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆ್ಯಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ಕೋಆರ್ಡಿನೇಟ್ ಅಕ್ರಾಸ್ ದ ಫೈನಾನ್ಷಿಯಲ್ ಸೆಕ್ಟರ್ಸ್ ರೆಗ್ಯುಲೇಟರ್ಸ್ ಫಾರ್ ಸಿಸ್ಟಮ್ಯಾಟಿಕ್ ಸ್ಟೆಬಿಲಿಟಿ ರೆಗ್ಯುಲೇಟ್ ಮಾಡ್ತಾರೆ. ದೀಸ್ ರೆಗ್ಯುಲೇಟರ್ಸ್
collectively maintain the integrity, efficiency and soundness of Indian financial system, supporting economic growth and investors protection. ಎಕನಾಮಿಕ್ ಗ್ರೋತ್ ಮತ್ತು ಇನ್ವೆಸ್ಟರ್ ಪ್ರೊಟೆಕ್ಷನ್ ಆಗಿ ಎಲ್ಲರೂ ಕೂಡ ದ ಕಲೆಕ್ಟಿವ್ ಆಗಿ ಇಂಟಿಗ್ರಿಟಿ, ಎಫಿಷಿಯನ್ಸಿ ಆ್ಯಂಡ್ ಸೌಂಡ್ನೆಸ್ನ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್, ಡಿಜಿಟೈಸೇಷನ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಸರ್ವಿಸಸ್. ಯಾವ ರೀತಿ ಡಿಜಿಟಲೈಸೇಷನ್ ಆಗುತ್ತೆ ಅಂತ ಬಿಟ್ಟು, ಸೊ ಇಲ್ಲಿ ಬಂದಾಗ ಬ್ಯಾಂಕಿಂಗ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಇನ್ ಇಂಡಿಯಾ refers to the transformation of traditional financial activities such as transaction, investments and customer interactions into digital formats using technology. Technology ಯೂಸ್ ಮಾಡಿ ಡಿಜಿಟಲ್ ಫಾರ್ಮ್ಯಾಟಿಗೆ ತಂದಿದ್ದಾರೆ. This shift has revolutionized how individuals and business manage finances, enhancing efficiency and accessibility ಆ್ಯಂಡ್ ಯೂಸರ್ ಎಕ್ಸ್ಪೀರಿಯನ್ಸ್. ಯಾವ ರೀತಿ ಇಲ್ಲಿ ಇಂಡಿವಿಜುವಲ್ಸ್ಗಳ ಬಿಸ್ನೆಸ್ ಮ್ಯಾನೇಜ್ ಮಾಡ್ತಾರೆ ಅಂದ್ಬಿಟ್ಟು. ಸೊ ಕೀ ಆಸ್ಪೆಕ್ಟ್ಸ್ ಆಫ್ ಡಿಜಿಟೈಸೇಷನ್ ಇನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸ್ ಏನು ಬರುತ್ತೆ? ಒಂದು ಡಿಜಿಟಲ್ ಬ್ಯಾಂಕಿಂಗ್ ಸರ್ವಿಸ್ ಇನ್ಕ್ಲೂಡ್ ಆನ್ಲೈನ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ಗಳು ಬರ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ಸ್ಗಳು, ಮೊಬೈಲ್ ವಾಲೆಟ್ಸ್ ಆ್ಯಂಡ್ ಡಿಜಿಟಲ್ ಪೇಮೆಂಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಲೈಕ್ UPI, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಆ್ಯಂಡ್ BEAM ವಿಚ್ ಎನೇಬಲ್ ದ ಇನ್ಸ್ಟಂಟ್ ಫಂಡ್ ಟ್ರಾನ್ಸ್ಫರ್ ವಿತೌಟ್ ಫಿಸಿಕಲ್ ಪೇಪರ್ ವರ್ಕ್. ನೆಕ್ಸ್ಟ್, ಪೇಮೆಂಟ್ ಸಿಸ್ಟಮು digital payment methods such as IMPS, RTGS, NEFT, QR code payments and other enabled services have drastically reduces the reliance on cash and check, promoting a cashless economy. Next, customer convenience. So ಇದರಿಂದ ಏನಾಗುತ್ತೆ, ಕಸ್ಟಮರ್ ಕ್ಯಾನ್ ಆಕ್ಸೆಸ್ ಸರ್ವಿಸ್ ಎನಿ ಟೈಮ್, ಇಲ್ಲಿಂದ ಬೇಕಾದ್ರೂ ಎನಿವೇರ್ ವಿತೌಟ್ ವಿಸಿಟಿಂಗ್ ಅ ಬ್ಯಾಂಕ್ ಬ್ರಾಂಚಸ್, ಇಂಪ್ರೂವಿಂಗ್ ದ ಫೈನಾನ್ಷಿಯಲ್ ಇನ್ಕ್ಲೂಷನ್ ಎಸ್ಪೆಷಲಿ ಫಾರ್ ದ ರಿಮೋಟ್ ಏರಿಯಾಸ್ಗಳಿಗೆ ಸಪೋರ್ಟ್ ಮಾಡ್ಬೋದು. ಕಾಸ್ಟ್ ಎಫಿಷಿಯನ್ಸಿ. ಸೊ ಬ್ಯಾಂಕ್ಸ್ ಇದರಿಂದ ರೆಡ್ಯೂಸ್ ದ ಆಪರೇಷನಲ್ ಕಾಸ್ಟ್ನ ಕಡಿಮೆ ಮಾಡ್ಬೋದು. ಅಂದರೆ ಬ್ರಾಂಚ್ ಇರಬೇಕು ಅಂತೇನಿಲ್ಲ, ಆನ್ಲೈನಲ್ಲಿ ಕೂಡ ನಡೆಸ್ಬೋದು. ಟೆಕ್ನಾಲಜಿಕಲ್ ಲೈಕ್ ರೋಬೋಟಿಕ್ ಪ್ರೋಸೆಸ್ ಆಟೋಮೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಏನ ಯೂಸ್ ಮಾಡ್ತಾರೆ, ಮಿಷಿನ್ ಲರ್ನಿಂಗ್ನ ಯೂಸ್ ಮಾಡ್ತಾರೆ, ಆ್ಯಂಡ್ ದ ಕ್ಲೌಡ್ ಕಂಪ್ಯೂಟಿಂಗ್ ಟು ಪರ್ಸನಲೈಸ್ ದ ಸರ್ವಿಸಸ್ ಆ್ಯಂಡ್ ಮ್ಯಾನೇಜ್ ರಿಸ್ಕ್. ಸೆಕ್ಯೂರಿಟೀಸ್ ಆ್ಯಂಡ್ ಕಂಪ್ಲೈನ್ಸ್. Advanced cyber security measures, biometrics, okay, encryption and continuous regulatory updates ensures the secure and the compliant digital transaction na secure ಮಾಡ್ತಾರೆ. Next, fintech collaboration. Growth of fintech companies provide digital lending, insurance, wealth management, peer-to-peer lending, P2P lending platforms has expanded the ecosystem. P2P lending ಅಂದರೆ ಏನು ಅಂದರೆ, ಸೊ ಇಲ್ಲೇನಾಗುತ್ತೆ, ನಾವೇ ಲೋನ್ ಕೊಡೋಕ್ಕಿಂತ ಏಜೆನ್ಸಿ ಥ್ರೂ, ಓಕೆ, ಲೈಕ್ ಆ್ಯಪ್ ಬೇಸ್ಡ್ ಲೋನ್ಸ್ ಅಂತ ಕರಿತೀವಿ, ಅದನ್ನ ಜನ ಇನ್ವೆಸ್ಟ್ ಮಾಡ್ತಾರಲ್ಲಿ ಆ ಕಂಪ್ನಿಯವರು ಬೇರೆಯವರಿಗೆ ಲೆಂಡ್ ಮಾಡ್ತಾರೆ, ನಾವು P2P ಲೆಂಡಿಂಗ್ ಅಂತ ಕರಿತೀವಿ. ಓಕೆ, ಸೊ ಆ ರೀತಿ ಕಂಪ್ನೀಸ್ಗಳು ಕೂಡ ಇಂಡಿಯಾದಲ್ಲಿ ಇದೆ. ಸೊ ದಿಸ್ ಆರ್ ದ ಕೀ ಆಸ್ಪೆಕ್ಟ್ಸ್ ಆಫ್ ಡಿಜಿಟಲ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಇನ್ ಇಂಡಿಯಾ. ಸೊ ಕಂಟಿನ್ಯೂಯೇಷನ್. ಚಾಲೆಂಜಸ್. ಸೊ ಚಾಲೆಂಜಸ್ಸಿಗೆ ಬಂದರೆ ಇನ್ಕ್ಲೂಡ್ ದ ಸೈಬರ್ ಸೆಕ್ಯೂರಿಟಿ, ರಿಸ್ಕ್ ಆ್ಯಂಡ್ ಡೇಟಾ ಪ್ರೈವಸಿ ಕನ್ಸರ್ನ್ಸ್, ರೆಗ್ಯುಲೇಟರಿ ಹರ್ಡಲ್ಸ್, ರೂರಲ್ ಇನ್ಫ್ರಾಸ್ಟ್ರಕ್ಚರಲ್ ಲಿಮಿಟೇಷನ್ಸ್ ಆ್ಯಂಡ್ ದ ನೀಡ್ಸ್ ಫಾರ್ ಕಸ್ಟಮರ್ ಅವೇರ್ನೆಸ್ ಆ್ಯಂಡ್ ಟ್ರಸ್ಟ್ ಬಿಲ್ಡಿಂಗ್. ಸೊ ಇಲ್ಲಿ ಚಾಲೆಂಜಸ್ ಕೂಡ ಇದೆ ಇಲ್ಲಿ. ಸೊ ಸೈಬರ್ ಸೆಕ್ಯೂರಿಟಿ ರಿಸ್ಕ್ ಇದೆ, ಡೇಟಾ ಪ್ರೈವಸಿ ಕನ್ಸರ್ನ್ಸ್ ಇದೆ, ರೆಗ್ಯುಲೇಟರಿ ಹರ್ಡಲ್ಸ್ಗಳಿದೆ, ಓಕೆ, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೇಷನ್ಸ್ ಇದೆ, ರೂರಲ್ ಇದೆಲ್ಲನೂ ಕೂಡ ಮಾಡೋಕ್ಕಾಗಲ್ಲ, ಕನ್ಸ್ಯೂಮರ್ ಅವೇರ್ನೆಸ್ ಆ್ಯಂಡ್ ಟ್ರಸ್ಟ್ ಬಿಲ್ಡಿಂಗ್ ಕೂಡ ಬೇಕಾಗುತ್ತೆ. ನೆಕ್ಸ್ಟ್, ಇಂಪ್ಯಾಕ್ಟ್ ಆಫ್ ಡಿಜಿಟಲೈಸೇಷನ್ ಬಂದಾಗ ಡಿಜಿಟಲೈಸೇಷನ್ಗೆ ಇಂಪ್ಯಾಕ್ಟ್ ಏನಾಗುತ್ತೆ? ಇನ್ಕ್ರೀಸ್ ದ ಫೈನಾನ್ಷಿಯಲ್ ಇನ್ಕ್ಲೂಷನ್ ಥ್ರೂ ದ ಅಕ್ಸೆಸ್ ಆಫ್ ಟು ಸೇವಿಂಗ್ಸ್ಗೆ ಅಕ್ಸೆಸ್ ಆಗುತ್ತೆ. ಕ್ರೆಡಿಟ್ ಆ್ಯಂಡ್ ಇನ್ಶೂರೆನ್ಸ್ ಫಾರ್ ಅನ್ಡಿಸರ್ವ್ಡ್ ಸೆಗ್ಮೆಂಟ್ಗೆ ಕ್ರೆಡಿಟ್ ಮತ್ತು ಇನ್ಶೂರೆನ್ಸ್ ರೀಚ್ ಆಗುತ್ತೆ. ಎನ್ಹಾನ್ಸ್ಡ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ರೆಡ್ಯೂಸ್ ದ ಫ್ರಾಡ್ ಥ್ರೂ ದ ಡಿಜಿಟಲ್ ದ ಟ್ರೇಸಬಿಲಿಟಿ. ಟ್ರಾನ್ಸ್ಪರೆನ್ಸಿನ ಜಾಸ್ತಿ ಮಾಡುತ್ತೆ, ಫ್ರಾಡ್ನ ಕಡಿಮೆ ಮಾಡುತ್ತೆ. ಫಾಸ್ಟರ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಆ್ಯಂಡ್ ಇಂಪ್ರೂವ್ ದ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಇಂಪ್ರೂವ್ ಆಗುತ್ತೆ. ಸಪೋರ್ಟ್ ಫಾರ್ ಗವರ್ನಮೆಂಟ್ ಇನಿಷಿಯೇಟಿವ್ಸ್ ಲೈಕ್ ಡಿಜಿಟಲ್ ಇಂಡಿಯಾ ಆ್ಯಂಡ್ ಫೈನಾನ್ಷಿಯಲ್ ಲಿಟ್ರಸಿ ಪ್ರೋಗ್ರಾಮ್ಸ್ಗಳಿಗೆ ಸಪೋರ್ಟ್ ಮಾಡ್ಬೋದು. ನೆಕ್ಸ್ಟ್, ರೀಸೆಂಟ್ ಮೈಲ್ಸ್ಟೋನ್ಸ್ಗಳು ಬಂದರೆ ಏನೇನಾಗಿದೆ ಅಂದರೆ, ಇಂಟ್ರೊಡಕ್ಷನ್ ಆಫ್ UPI ಬೈ NPCA, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಹ್ಯಾಸ್ ಮೇಡ್ ಇಂಡಿಯನ್ ಎ ಗ್ಲೋಬಲ್ ಲೀಡರ್ ಇನ್ ಡಿಜಿಟಲ್ ಪೇಮೆಂಟ್ಸ್ ವಿತ್ ಬಿಲಿಯನ್ಸ್ ಆಫ್ ಟ್ರಾನ್ಸಾಕ್ಷನ್ ಮಂತ್ಲಿ. ನೆಕ್ಸ್ಟ್, ಗ್ರೋತ್ ಇನ್ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಯೂಸೇಜ್ ಆ್ಯಂಡ್ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ಸ್ ಅಕ್ಲಿಯರೇಟೆಡ್ ಬೈ ದ COVID-19 ಪ್ಯಾಂಡಮಿಕ್ಕಿಂದ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ಸ್ಗಳು ಡೆವಲಪ್ ಆಯಿತು. ಅಡಾಪ್ಷನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಡಾಪ್ಟ್ ಮಾಡಿದರೆ, ಕ್ಲೌಡ್ ಕಂಪ್ಯೂಟಿಂಗ್ ಟೆಕ್ನಾಲಜಿ ಬೈ ಬ್ಯಾಂಕ್ಸ್ ಫಾರ್ ರಿಸ್ಕ್ ಅಸೆಸ್ಮೆಂಟ್ ಆ್ಯಂಡ್ ಕಸ್ಟಮರ್ ಸರ್ವಿಸ್. Digitization in banking and financial services is an ongoing transformation essentially for modern economic growth and inclusiveness. Growth ಮತ್ತು inclusivenessಗೆ ಇದು ತುಂಬ ಬೇಕಾಗದಂಥ ಇನ್ಫಾರ್ಮೇಷನ್ ಎಲಿಮೆಂಟ್ ಆಗಿರುತ್ತೆ. ನೆಕ್ಸ್ಟ್, ಇಂಟರ್ನೆಟ್ ಬ್ಯಾಂಕಿಂಗ್ ಇಲ್ಲಿ ಬಂದಾಗ, ಇಂಟರ್ನೆಟ್ ಬ್ಯಾಂಕಿಂಗ್ ಅಲೋಸ್ ಕಸ್ಟಮರ್ ಟು ಕಂಡಕ್ಟ್ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆನ್ಲೈನ್ ಥ್ರೂ ಎ ಬ್ಯಾಂಕ್ ವೆಬ್ಸೈಟಿಂದ ನಾವು ಮಾಡ್ಬೋದು, ಆ್ಯಪಿಂದ ಮಾಡ್ಬೋದು. ಸರ್ವಿಸ್ ಇನ್ಕ್ಲೂಡ್ ವೀವಿಂಗ್ ಅಕೌಂಟ್ ಬ್ಯಾಲೆನ್ಸ್ ನೋಡ್ಬೋದು, ಟ್ರಾನ್ಸ್ಫರ್ ಫಂಡ್ಸ್, ಪೇಯಿಂಗ್ ಬಿಲ್ಸ್, applying for loans and managing the investments. It provides 24/7 access to banking services from any device with internet connectivity ಇದ್ದರೆ, ಮೊಬೈಲು, ಕಂಪ್ಯೂಟರ್, ಎಲ್ಲಿಂದ ಬೇಕಾದ್ರೂ ಮಾಡ್ಬೋದು. ಇದು ಕಸ್ಟಮರ್ ಕನ್ವೀನಿಯನ್ಸ್ನ ಮತ್ತು ಆಪರೇಷನ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡಿದೆ. ಸೆಕ್ಯೂರಿಟಿ ಮೆಷರ್ಸ್ ಲೈಕ್ 2 factor ಅಥೆಂಟಿಕೇಷನ್ ಇರುತ್ತೆ, ಇಲ್ಲಿ ಎನ್ಕ್ರಿಪ್ಷನ್ ಇರುತ್ತೆ, ಆ್ಯಂಡ್
ಸೆಕ್ಯೂರ್ ಲಾಗಿನ್ ಆರ್ ದ ಇಂಟಿಗ್ರಲ್ ಟು ಪ್ರೊಟೆಕ್ಟ್ ದ ಯೂಸರ್ ಟ್ರಾನ್ಸಾಕ್ಷನ್. ಸೆಕ್ಯೂರ್ ಲಾಗಿನ್ ಕೂಡ ಇರುತ್ತೆ. ಓಕೆ, ನೆಕ್ಸ್ಟ್ ಮೊಬೈಲ್ ಬ್ಯಾಂಕಿಂಗ್. Mobile banking refers to accessing the banking services of the mobile apps or USSD codes on smartphones. So enable the fund transfer, IMPS, NEFT ಮಾಡ್ಬೋದು, ನಾವು ಬಿಲ್ ಪೇಮೆಂಟ್ಸ್ ಮಾಡ್ಬೋದು, ಮೊಬೈಲ್ ರೀಚಾರ್ಜ್, ಲೋನ್ ಪೇಮೆಂಟ್ಗಳನ್ನ ಮಾಡ್ಬೋದು, ನಾವು ಓಪನಿಂಗ್ ದ ಡಿಜಿಟಲ್ ಅಕೌಂಟ್ಸ್ ಮಾಡ್ಬೋದು. ಮೊಬೈಲ್ ಬ್ಯಾಂಕಿಂಗ್ ಇಸ್ ಎ ಕ್ರಿಟಿಕಲ್ ಫಾರ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ಫೈನಾನ್ಷಿಯಲ್ ಇನ್ಕ್ಲೂಷನ್ ತುಂಬ ಕ್ರಿಟಿಕಲ್ ಇದೆ, ಎಸ್ಪೆಷಲಿ ಇನ್ ದ ರೂರಲ್ ಏರಿಯಾ ವೇರ್ ಸ್ಮಾರ್ಟ್ಫೋನ್ಸ್ ಪೆನೆಟ್ರೇಷನ್ ಈಸ್ ಹೈ ಬಟ್ ಫಿಸಿಕಲ್ ಬ್ರಾಂಚಸ್ ಅಕ್ಸೆಸ್ ಈಸ್ ಲಿಮಿಟೆಡ್. ಸೊ ಮತ್ತೆ ಫ್ಯೂಚರ್ಸ್ ಲೈಕ್ ಬಯೋಮೆಟ್ರಿಕ್ ಲಾಗಿನ್, ಆ್ಯಪ್ ಬೇಸ್ಡ್ ಸೆಕ್ಯೂರಿಟಿ ಆ್ಯಂಡ್ ರಿಯಲ್ ಟೈಮ್ ನೋಟಿಫಿಕೇಶನ್ ಅನ್ನಿಸ್ದ ಯೂಸಬಿಲಿಟಿ ಆ್ಯಂಡ್ ಸೇಫ್ಟಿ, ಯೂಸಬಿಲಿಟಿ ಮತ್ತು ಸೇಫ್ಟಿನಲ್ಲಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ಸ್ಗೆ ಬಂದರೆ, ಡಿಜಿಟಲ್ ಪೇಮೆಂಟ್ಸ್ ಯೂಸ್ ಎಲೆಕ್ಟ್ರಾನಿಕ್ ಚಾನಲ್ಸ್ ಟು ಎಕ್ಸಿಕ್ಯೂಟ್ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ವಿತೌಟ್ ಕ್ಯಾಶ್. ವಿತೌಟ್ ಕ್ಯಾಶ್ ನಾವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡ್ಬೋದು. ಸೊ ಫಾರ್ಮ್ಸ್ ಇನ್ಕ್ಲೂಡ್ UPI, that is instant fund transfer between bank account via mobile device, and mobile wallets like apps like Paytm irbodu, Phone Pay, store money digitally to make the payments quickly, and NEFT, RTGS, electronic fund transfer system of bank to bank payments irbodu. Okay, national electronic fund transfer, real time gross settlement anta heltivi, and contactless payments using NFC enables cards or devices for tap to pay. Okay, now tap ಮಾಡಿ ಪೇ ಮಾಡೋಂಥದ್ದಿರುತ್ತೆ. ಓಕೆ, ಸೊ ದೀಸ್ ಸಿಸ್ಟಮ್ಸ್ ಪ್ರಮೋಟ್ ದ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್, ಟ್ರಾನ್ಸ್ಪರೆನ್ಸಿ, ಓಕೆ, ಏಸ್ ಇನ್ ರೆಮಿಟೆನ್ಸ್ ಆ್ಯಂಡ್ ಕ್ವಿಕ್ ಸೆಟಲ್ಮೆಂಟ್ಸ್ಗಳಿಗೆ ಇದು ಪ್ರಮೋಟ್ ಮಾಡುತ್ತೆ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCA ಪ್ಲೇಸ್ ಎ ಕೀ ರೋಲ್ ಇನ್ ಇಂಪ್ಲಿಮೆಂಟಿಂಗ್ ಆ್ಯಂಡ್ ರೆಗ್ಯುಲೇಟಿಂಗ್ ದ ಡಿಜಿಟಲ್ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಇವರು ಕೀ ರೋಲ್ನ ಪ್ಲೇ ಮಾಡಿದ್ದಾರೆ. NPCA ಅನ್ನೋದು RBI ಸೆಟಪ್ ಮಾಡಿರೋಂಥ ಒಂದು ಕಾರ್ಪೊರೇಷನ್ ಅದು. ಓಕೆ, ನೆಕ್ಸ್ಟ್ ಇನ್ಶೂರೆನ್ಸ್. ಸೊ ಇನ್ಶೂರೆನ್ಸ್ ಬಂದರೆ ಏನು? ಇನ್ಶೂರೆನ್ಸ್ is a financial arrangement that provides a protection against the financial loss or risk. ಇದು ಪ್ರೊಟೆಕ್ಷನ್ನ ಮಾಡುತ್ತೆ ಫೈನಾನ್ಷಿಯಲ್ ಲಾಸ್ ಅಥವಾ ರಿಸ್ಕ್ ಮೇಲೆ. ಒಬ್ಬ ವ್ಯಕ್ತಿಗಿರ್ಬೋದು, ಒಂದು ಕಂಪ್ನಿಗಿರ್ಬೋದು, ಒಂದು ಆರ್ಗನೈಸೇಷನ್ಗಿರ್ಬೋದು. ಇಟ್ ಈಸ್ ಆಪರೇಟ್ಸ್ ಆನ್ ಎ ಪ್ರಿನ್ಸಿಪಲ್ ಆಫ್ ರಿಸ್ಕ್ ಪೂಲಿಂಗ್ ಆ್ಯಂಡ್ ರಿಸ್ಕ್ ಟ್ರಾನ್ಸ್ಫರ್. ರಿಸ್ಕ್ ಪೂಲಿಂಗ್ ಮತ್ತು ರಿಸ್ಕ್ ಟ್ರಾನ್ಸ್ಫರ್ ಪ್ರಿನ್ಸಿಪಲ್ ಮೇಲೆ ನಡೆಯುತ್ತೆ. ವೇರ್ ಇಂಡಿವಿಜುವಲ್ ಆರ್ ಎಂಟಿಟೀಸ್ ಪೇ ಪ್ರೀಮಿಯಮ್ ಟು ಎನ್ ಇನ್ಶೂರೆನ್ಸ್ ಕಂಪ್ನಿಗೆ ಪ್ರೀಮಿಯಂ ಕಟ್ತಾರೆ. ವಿತ್ ಟರ್ನ್ ದ ಪ್ರಾಮಿಸ್ ಕಾಂಪನ್ಸೇಷನ್ ಆರ್ ಬೆನಿಫಿಟ್ ಇನ್ ದ ಈವೆಂಟ್ ಆಫ್ ಸ್ಪೆಸಿಫೈಡ್ ಕಂಟಿಂಜೆನ್ಸೀಸ್ ಲೈಕ್ ಡೆತ್ ಇರ್ಬೋದು, ಇಲ್ನೆಸ್ ಇರ್ಬೋದು, ಆಕ್ಸಿಡೆಂಟ್ ಇರ್ಬೋದು, ಆರ್ ಪ್ರಾಪರ್ಟಿ ಡ್ಯಾಮೇಜ್ ಇರ್ಬೋದು. ಸೊ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಬಂದಾಗ ಒಂದು ಲೈಫ್ ಇನ್ಶೂರೆನ್ಸ್, ಒಂದು ನಾನ್ ಲೈಫ್ ಇನ್ಶೂರೆನ್ಸ್ ಬರ್ತದೆ. ಲೈಫ್ ಇನ್ಶೂರೆನ್ಸ್ ಅಂದರೆ ಏನು? ಸೊ ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಟು ದ ಇನ್ಶೂರ್ಡ್ ಫ್ಯಾಮಿಲಿ ಆರ್ ಬೆನಿಫಿಷಿಯರಿ ಇನ್ ದ ಈವೆಂಟ್ ಆಫ್ ಪಾಲಿಸಿ ಹೋಲ್ಡರ್ ಡೆತ್. ಪಾಲಿಸಿ ಹೋಲ್ಡರ್ ಡೆತ್ ಆದರೆ ಅವನಿಗೆ, ಅವನ ಫ್ಯಾಮಿಲಿಗೆ ನಾವು ಪ್ರೊಟೆಕ್ಷನ್ ಕೊಡ್ತೀವಿ ಅಂತ. ದ ಪಾಲಿಸಿ ಪೇ ಲಂಸಮ್ ಅಮೌಂಟ್ ಆರ್ ಸಮ್ ಅಶೋರ್ಡ್ ಆರ್ ಪಿರಿಯಾಡಿಕ್ ಪೇಮೆಂಟ್ ಹೆಲ್ಪಿಂಗ್ ದ ಫ್ಯಾಮಿಲೀಸ್ ಮೇಂಟೈನ್ ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೇಂಟೈನ್ ಮಾಡೋಕ್ಕೆ ಅವರು ರಿಟರ್ನ್ ಆಗಿ ಲಂಸಮ್ ಪೇಮೆಂಟ್ ಅಥವಾ ಪಿರಿಯಾಡಿಕ್ ಪೇಮೆಂಟ್ನ ಕೊಡ್ತಾರೆ. ಟೈಪ್ಸ್ ಆಫ್ ಲೈಫ್ ಇನ್ಶೂರೆನ್ಸ್ ಬಂದರೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಬರುತ್ತೆ. ಓಕೆ, ಸೊ ದಟ್ ಕವರ್ಸ್ ಅ ಸ್ಪೆಸಿಫೈಡ್ ಟರ್ಮ್, ಪ್ಲೇಸ್ ಓನ್ಲಿ ಡೆತ್ ಡ್ಯೂರಿಂಗ್ ದ ಟರ್ಮ್, ಮೋಸ್ಟ್ ಅಫೋರ್ಡಬಲ್ ಆ್ಯಂಡ್ ದ ಸ್ಟ್ರೈಟ್ ಫಾರ್ವರ್ಡ್ ಇದೆ ಇಲ್ಲಿ. ಹೋಲ್ ಲೈಫ್ ಇನ್ಶೂರೆನ್ಸ್ ಬಂದರೆ ಕವರ್ಸ್ ದ ಇನ್ಶೂರ್ಡ್ ಥ್ರೂ ಔಟ್ ದ ಲೈಫ್, ಪೇಯಿಂಗ್ ಆನ್ ಡೆತ್ ಎನಿ ಟೈಮ್. ಎಂಡೋಮೆಂಟ್ ಪ್ಲಾನ್ ಅಂದರೆ ಕಂಬೈನ್ಸ್ ಇನ್ಶೂರೆನ್ಸ್ ವಿತ್ ಸೇವಿಂಗ್ಸ್, ಪೇಯಿಂಗ್ ಎ ಲಂಸಮ್ ಆನ್ ದ ಮೆಚುರಿಟಿ ಆರ್ ಡೆತ್. ಅಲ್ಲೂ ಕೂಡ ಎರಡೂ ಇನ್ಕ್ಲೂಡ್ ಆಗುತ್ತೆ. ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್, ಯುಲಿಪ್ಸ್ ಅಂತ ಹೇಳ್ತೀವಿ, ಕಂಬೈನ್ಸ್ ಇನ್ವೆಸ್ಟ್ಮೆಂಟ್ಸ್ ವಿತ್ ಲೈಫ್ ಕವರ್. ಪಾರ್ಟ್ ಆಫ್ ಪ್ರೀಮಿಯಮ್ ಗೋಸ್ ಟು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ಗೆ ಹೋಗುತ್ತೆ ಅಲ್ಲಿ ಪಾರ್ಟ್ ಆಫ್ ಪ್ರೀಮಿಯಮ್. ಮನಿ ಬ್ಯಾಕ್ ಪ್ಲಾನ್ಸ್ ಪ್ರೊವೈಡ್ಸ್ ಅ ಪಿರಿಯಾಡಿಕ್ ಪೇಔಟ್ಸ್ ಅಲಾಂಗ್ ವಿತ್ ದ ಡೆತ್ ಬೆನಿಫಿಟ್. ಪಿರಿಯಾಡಿಕ್ 5 years ಒಂದು ರಿಟರ್ನ್ಸ್ ಕೂಡ ಕೊಡ್ತಾ ಇರ್ತಾರೆ ಎಕ್ಸಾಂಪಲ್. ಓಕೆ, ಸೊ ನೆಕ್ಸ್ಟ್ ಚೈಲ್ಡ್ ಪ್ಲಾನ್ಸ್ ಬರುತ್ತೆ. ಇನ್ಶೂರೆನ್ಸ್ ಡಿಸೈನ್ಡ್ ಟು ಸೆಕ್ಯೂರ್ ದ ಚಿಲ್ಡ್ರನ್ಸ್ ಫ್ಯೂಚರ್ ಎಜುಕೇಷನ್ ಆ್ಯಂಡ್ ಎಕ್ಸ್ಪೆನ್ಸಸ್ಗೆ ಮಾಡುವಂಥದ್ದು. ಆ್ಯನ್ಯುಟಿ ಪ್ಲಾನ್ ಬಂದಾಗ ಪ್ರೊವೈಡ್ ರೆಗ್ಯುಲರ್ ಇನ್ಕಮ್ ಪೋಸ್ಟ್ ರಿಟೈರ್ಮೆಂಟ್ ಸೆಕ್ಯೂರಿಟಿ, ಸೆಕ್ಯೂರಿಂಗ್ ಲೈಫ್ ಲಾಂಗ್ ಫೈನಾನ್ಸ್ಗೆ ಸೆಕ್ಯೂರ್ ಮಾಡುತ್ತೆ. ಓಕೆ, ನಾನ್ ಲೈಫ್ ಇನ್ಶೂರೆನ್ಸ್ನ ಜನರಲ್ ಇನ್ಶೂರೆನ್ಸ್ ಅಂತ ಕೂಡ ಕರಿತೀವಿ. ಸೊ ನಾನ್ ಲೈಫ್ ಇನ್ಶೂರೆನ್ಸ್ protects the against the risk other than the death typically related to assets, health and liabilities ಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ಇಟ್ ಆಪರೇಟ್ಸ್ ಮೋಸ್ಟ್ಲಿ ಆನ್ ಎ ಇಂಡೆಮ್ನಿಟಿ ಬೇಸಿಸ್, ದ ಕಾಂಪನ್ಸೇಟಿಂಗ್ ಫಾರ್ ಆ್ಯಕ್ಚುಯಲ್ ಲಾಸಸ್ಗೆ ಇದು ಕಾಂಪನ್ಸೇಟ್ ಮಾಡುತ್ತೆ. ಕಾಮನ್ ಟೈಪ್ಸ್ ಇನ್ಕ್ಲೂಡ್ಸ್ ಹೆಲ್ತ್ ಇನ್ಶೂರೆನ್ಸ್ ಬರುತ್ತೆ, ಕವರ್ ಮೆಡಿಕಲ್ ಎಕ್ಸ್ಪೆನ್ಸ್ ಲೈಕ್ ಇಲ್ನೆಸ್, ಹಾಸ್ಪಿಟಲೈಸೇಷನ್, ಸರ್ಜರಿಗೆ. ಮೋಟರ್ ಇನ್ಶೂರೆನ್ಸ್ ಕವರ್ಸ್ ಡ್ಯಾಮೇಜಸ್ ಅಂಡ್ ಲಯಬಿಲಿಟೀಸ್ ರಿಲೇಟೆಡ್ ವೆಹಿಕಲ್, ಕಾರ್, 2-wheelerಗೆ ಬರುತ್ತೆ. ಫೈರ್ ಇನ್ಶೂರೆನ್ಸ್ ಪ್ರೊಟೆಕ್ಟ್ಸ್ ದ ಪ್ರಾಪರ್ಟಿ ಆ್ಯಂಡ್ ಅಸೆಟ್ ಅಗೇನ್ಸ್ಟ್ ದ ಫೈರ್ ಆ್ಯಂಡ್ ಅಲೈಡ್ ಏನಾದರೂ ಪ್ರಾಬ್ಲಮ್ ಆದರೆ ಅದಕ್ಕೆ ಕೊಡ್ತಾರೆ. ನೆಕ್ಸ್ಟ್ ಮೆರೈನ್ ಇನ್ಶೂರೆನ್ಸ್ಗೆ ಕವರ್ಸ್ ಗೂಡ್ಸ್ ಆ್ಯಂಡ್ ವೆಸಲ್ಸ್ ಅಗೇನ್ಸ್ಟ್ ದ ಲಾಸ್ ಆರ್ ಡ್ಯಾಮೇಜ್ ಇಂದ ಟ್ರಾನ್ಸಿಟಿಗೆ ಬಂದಾಗ. ಹೋಮ್ ಇನ್ಶೂರೆನ್ಸ್ ಪ್ರೊಟೆಕ್ಟ್ ದ ಹೋಮ್ಸ್ ಆ್ಯಂಡ್ ಹೌಸ್ ಹೋಲ್ಡ್ ಐಟಮ್ಸ್ ಅಗೇನ್ಸ್ಟ್ ದ ಡ್ಯಾಮೇಜ್ ಆರ್ ಥೆಫ್ಟ್ಗೆ. ಟ್ರಾವೆಲ್ ಇನ್ಶೂರೆನ್ಸ್ ಕವರ್ಸ್ ದ ಕಂಟಿಂಜೆನ್ಸೀಸ್ ಲೈಕ್ ದ ಮೆಡಿಕಲ್ ಎಮರ್ಜೆನ್ಸಿ ಆ್ಯಂಡ್ ಬ್ಯಾಗೇಜ್ ಲಾಸ್ ಡ್ಯೂರಿಂಗ್ ದ ಟ್ರಾವೆಲ್. ಕ್ರಾಪ್ ಇನ್ಶೂರೆನ್ಸ್ ಪ್ರೊವೈಡ್ ಫೈನಾನ್ಷಿಯಲ್ ಸಪೋರ್ಟ್ ಟು ಫಾರ್ಮರ್ಸ್ ಅಗೇನ್ಸ್ಟ್ ದ ಕ್ರಾಪ್ ಫೇಲ್ಯೂರ್ ಡ್ಯೂ ಟು ದ ನ್ಯಾಚುರಲ್ ಕೆಲಾಮಿಟಿ ಇರ್ಬೋದು. ಸೊ ಇದಕ್ಕೆ ದೀಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ನಾನ್ ಲೈಫ್ ಇನ್ಶೂರೆನ್ಸ್ ಅಥವಾ ಜನರಲ್ ಇನ್ಶೂರೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ರಿಸ್ಕ್ ಕ್ಲಾಸಿಫಿಕೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಂದಾಗ, ಸೊ ರಿಸ್ಕ್ ಕ್ಲಾಸಿಫಿಕೇಷನ್ ಇಸ್ ದ ಪ್ರೋಸೆಸ್ ಆಫ್ ಕ್ಯಾಟಗರೈಸಿಂಗ್ ರಿಸ್ಕ್ ಬೇಸ್ಡ್ ಆನ್ attributes such as types, magnitude, frequency and predictability to assess and
ಪ್ರೈಸ್ ಇನ್ಶೂರೆನ್ಸ್ ಪಾಲಿಸಿ ಅಕ್ಯುರೇಟ್ಲಿ. ಸೊ ರಿಸ್ಕ್ ಕ್ಲಾಸಿಫಿಕೇಷನ್ ಯಾವ ರೀತಿ ನಾವು ರಿಸ್ಕ್ನ ಕ್ಲಾಸಿಫೈ ಮಾಡ್ಬೋದು, ಸೊ ಅದು ಡಿಫ್ರೆಂಟ್ ಕನ್ಸಿಡರೇಷನಲ್ಲಿ ನಾವು ಅಸೆಸ್ ಮಾಡ್ತೀವಿ ಪ್ರೈಸ್ ಇನ್ಶೂರೆನ್ಸ್ ಪಾಲಿಸಿಗಳ ಮೇಲೆ. ಕಾಮನ್ ಕ್ಲಾಸಿಫಿಕೇಷನ್ ಇನ್ಕ್ಲೂಡ್ ಪ್ಯೂರ್ ರಿಸ್ಕ್ ವರ್ಸಸ್ ಸ್ಪೆಕ್ಯುಲೇಟಿವ್ ರಿಸ್ಕ್ ಬರುತ್ತೆ. ಪ್ಯೂರ್ ರಿಸ್ಕ್ ಇನ್ವಾಲ್ವ್ ಓನ್ಲಿ ಲಾಸ್ ಆರ್ ನೋ ಲಾಸ್, ಎಕ್ಸಾಂಪಲ್ ಥೆಫ್ಟ್. ವೈಲ್ ಸ್ಪೆಕ್ಯುಲೇಟಿವ್ ರಿಸ್ಕ್ ಇನ್ಕ್ಲೂಡ್ ದ ಚಾನ್ಸ್ ಆಫ್ ಗೇನ್ ಆರ್ ಲಾಸ್, ಎಕ್ಸಾಂಪಲ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಬರ್ಬೋದು. ಓಕೆ, ನೆಕ್ಸ್ಟ್ ಪರ್ಟಿಕ್ಯುಲರ್ ರಿಸ್ಕ್ ವರ್ಸಸ್ ಫಂಡಮೆಂಟಲ್ ರಿಸ್ಕ್ ಬರುತ್ತೆ. ಪರ್ಟಿಕ್ಯುಲರ್ ರಿಸ್ಕ್ ಆರ್ ಇಂಡಿವಿಜುವಲ್ ರಿಸ್ಕ್, ಎಕ್ಸಾಂಪಲ್ ಕಾರ್ ಆಕ್ಸಿಡೆಂಟ್. ಫಂಡಮೆಂಟಲ್ ರಿಸ್ಕ್ ಅಫೆಕ್ಟ್ ದ ಲಾರ್ಜ್ ಗ್ರೂಪ್ ಆಫ್ ಸೊಸೈಟಿ, ಎಕ್ಸಾಂಪಲ್ ನ್ಯಾಚುರಲ್ ಡಿಸಾಸ್ಟರ್ ಬರುತ್ತೆ. ನೆಕ್ಸ್ಟ್ ಪರ್ಸನಲ್ ಪ್ರಾಪರ್ಟಿ ಲಯಬಿಲಿಟಿ ರಿಸ್ಕ್ ಬರುತ್ತೆ. ಬೇಸ್ಡ್ ಆನ್ ವಾಟ್ ದ ರಿಸ್ಕ್ ಅಫೆಕ್ಟ್ ಇಂಡಿವಿಜುವಲ್, ಓಕೆ, ಪೊಸೆಷನ್ಸ್ ಆರ್ ಲೀಗಲ್ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ಸೊ ಎಫೆಕ್ಟಿವ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಐಡೆಂಟಿಫೈಯಿಂಗ್, ಅನಲೈಸಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಮಾನಿಟರಿಂಗ್ ರಿಸ್ಕ್ ಟು ಮಿನಿಮೈಸ್ ಲಾಸಸ್ ಆ್ಯಂಡ್ ಸೆಟ್ ದ ಫೇರ್ ಪ್ರೀಮಿಯಮ್. ಫೇರ್ ಪ್ರೀಮಿಯಮ್ನವರು ಸೆಟ್ ಮಾಡಬೇಕತ್ತೆ. ಸೊ ಮಾನಿಟರಿಂಗ್ ಮಾಡೋಕ್ಕೆ, ರಿಸ್ಕ್ ಮಿನಿಮೈಸ್ ಮಾಡೋಕ್ಕೋಸ್ಕರ. ನೆಕ್ಸ್ಟ್ ಫ್ಯಾಕ್ಟರ್ಸ್ ಲಿಮಿಟಿಂಗ್ ದ ಇನ್ಶೂರಬಿಲಿಟಿ ಆಫ್ ರಿಸ್ಕ್. ಸೊ ಯಾವ ಫ್ಯಾಕ್ಟರ್ಸ್ಗಳು ಇನ್ಶೂರಬಿಲಿಟಿ ಆಫ್ ರಿಸ್ಕ್ನ ಲಿಮಿಟ್ ಮಾಡುತ್ತೆ ಅಂತ. ಸೊ ಮಾರಲ್ ಹೆಜಾರ್ಡಸ್ ಬರುತ್ತೆ. ಸೊ ಮಾರಲ್ ಹೆಜಾರ್ಡ್ ಬಂದಾಗ ವೆನ್ ಇನ್ಶೂರ್ಡ್ ಪಾರ್ಟೀಸ್ ಬಿಹೇವ್ ದ ರೆಕ್ಲೆಸ್ಲಿ ಬಿಕಾಸ್ ದೇ ಆರ್ ಪ್ರೊಟೆಕ್ಟೆಡ್ ಬೈ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಪ್ರೊಟೆಕ್ಟ್ ಆಗಿದೆ ಅಂತ ಹಿಂಗೆ ರೆಕ್ಲೆಸ್ ಆಗಿ ಬಿಹೇವ್ ಮಾಡೋಕ್ಕೆ ಒಂದು ಮಾರಲ್ ಹೆಜಾರ್ಡು, ಅದು ಒಂದು ರೀಸನ್ ಆಗುತ್ತೆ ಲಿಮಿಟಿಂಗ್ ದ ಇನ್ಶೂರಬಿಲಿಟಿಗೆ. ನೆಕ್ಸ್ಟ್ ಅಡ್ವರ್ಸ್ ಸೆಲೆಕ್ಷನ್ ಇದೆ. ವೆನ್ ದೋಸ್ ವಿತ್ ದ ಹೈಯರ್ ರಿಸ್ಕ್ ಆರ್ ಮೋರ್ ಲೈಕ್ಲಿ ಟು ಸೀಕ್ ಇನ್ಶೂರೆನ್ಸ್, ದ ಲೀಡಿಂಗ್ ಟು ದ ಅನ್ಬ್ಯಾಲೆನ್ಸ್ಡ್ ರಿಸ್ಕ್ ಪೂಲ್ ಇರುತ್ತೆ ಇಲ್ಲಿ. ಸೊ ಹೈ ರಿಸ್ಕ್ ಇರೋರು ಅನ್ಬ್ಯಾಲೆನ್ಸ್ಡ್ ರಿಸ್ಕ್ ಪೂಲ್ ಆಗುತ್ತೆ. ಸೊ ಅನ್ಸರ್ಟನಿಟಿ ಆ್ಯಂಡ್ ಅನ್ಪ್ರೆಡಿಕ್ಟಬಿಲಿಟಿ ಬಂದಾಗ ರಿಸ್ಕ್ ದಟ್ ಆರ್ ಡಿಫಿಕಲ್ಟ್ ಟು ಎಸ್ಟಿಮೇಟ್ ಆರ್ ಅಕ್ಕರ್ ಫ್ರೀಕ್ವೆಂಟ್ಲಿ ವಿತ್ ಹೈ ಲಾಸಸ್ ಆರ್ ಲೆಸ್ ಇನ್ಶೂರಬಲ್ ಆಗುತ್ತೆ ಅಲ್ಲಿ. ನೆಕ್ಸ್ಟ್ ಕ್ಯಾಟ್ರೋಸ್ಪಿಕ್ ರಿಸ್ಕ್ ಬರುತ್ತೆ ಇಲ್ಲಿ. ರಿಸ್ಕ್ ಕಾಸಿಂಗ್ ದ ವೈಡ್ ಸ್ಪ್ರೆಡ್ ಲಾಸಸ್ ಸೈಮಲ್ಟೇನಿಯಸ್ಲಿ, ಎಕ್ಸಾಂಪಲ್ ವಾರ್ಸ್, ಲಾರ್ಜ್ ಸ್ಕೇಲ್ ನ್ಯಾಚುರಲ್ ಡಿಸಾಸ್ಟರ್, ಪೋಸ್ಟ್ ಚಾಲೆಂಜಸ್ ಟು ಇನ್ಶೂರರ್ಸ್. ಇಲ್ಲಿ ಬಂದಾಗ ಫಾರ್ ಎಕ್ಸಾಂಪಲ್ ನೀವು ಕೋವಿಡ್-19 ತಗೋಬೋದು ನಾವು. ಓಕೆ, ಕ್ಯಾಟ್ರೋಸ್ಪಿಕ್ ರಿಸ್ಕ್ ಬಂದಾಗ ನೆಕ್ಸ್ಟು ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಬರುತ್ತೆ. ಇನ್ಕಂಪ್ಲೀಟ್ ಆರ್ ಇನ್ಅಕ್ಯುರೇಟ್ ಡೇಟಾ ದ ಹಿಂಡರ್ಸ್ ರಿಸ್ಕ್ ಅಸೆಸ್ಮೆಂಟ್. ಇಲ್ಲಿ ಇನ್ಕಂಪ್ಲೀಟ್ ಮತ್ತು ಇನ್ಅಕ್ಯುರೇಟ್ ಡೇಟಾ ಇರುತ್ತೆ, ಅದರಿಂದ ರಿಸ್ಕ್ ಅಸೆಸ್ಮೆಂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಹೈ ಫ್ರೀಕ್ವೆನ್ಸಿ ಆರ್ ದ ಸಿವಿಯಾರಿಟಿ ಆಫ್ ಲಾಸ್. ರಿಸ್ಕ್ ವಿತ್ ದ ಫ್ರೀಕ್ವೆಂಟ್ ಆರ್ ವೆರಿ ಲಾರ್ಜ್ ಲಾಸ್ ಮೇ ನಾಟ್ ಬಿ ಎಕನಾಮಿಕಲ್ ವಯಬಲ್ ಟು ಇನ್ಶೂರ್. ಸೊ ಅದು ಕೂಡ ಎಕನಾಮಿಕಲ್ ವಯಬಲ್ ಅಲ್ಲ ಅಂತೇಳ್ಬಿಟ್ಟು. ನೆಕ್ಸ್ಟ್ ರೀಇನ್ಶೂರೆನ್ಸ್ ಅಂದರೆ ಏನು? ಸೊ ರೀಇನ್ಶೂರೆನ್ಸ್ ಇಸ್ ಇನ್ಶೂರೆನ್ಸ್ that insurance companies purchase to transfer the part of the risk to expose to other insurers, that is reinsurer, thereby reducing their liability for the large claim. Okay, example ಏನು ಹೇಳ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿ 10 ಕೋಟಿ ಇನ್ಶೂರೆನ್ಸ್ ತೊಗೊಂಡಿರ್ತಾನೆ, ಒಬ್ಬ ಕ್ರಿಕೆಟ್ ಪ್ಲೇಯರ್ ಅಂತ ಅಂದ್ಕೊಳ್ಳಿ. ಆ ಕಂಪನಿ ಅದನ್ನು 5 ಕೋಟಿನ ಇನ್ನೊಂದು ಕಂಪನಿಗೆ ಟ್ರಾನ್ಸ್ಫರ್ ಮಾಡುತ್ತೆ ಸ್ವಲ್ಪ ಪ್ರೀಮಿಯಮ್ನ ಪೇ ಮಾಡಿ. ಸೊ ಅದನ್ನ ನಾವು ರೀಇನ್ಶೂರೆನ್ಸ್ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ ತೊಗೊಂಡಾಗ ಈ ರೀತಿ ನಾವು ರೀಇನ್ಶೂರೆನ್ಸ್ ಅಂತ ಹೇಳ್ಬೋದು. ಸೊ ರೀಇನ್ಶೂರೆನ್ಸ್ ದ ಇನ್ಶೂರೆನ್ಸ್ ದಟ್ ಇನ್ಶೂರೆನ್ಸ್ ಕಂಪನಿ ಪರ್ಚೇಸ್ ಟು ಟ್ರಾನ್ಸ್ಫರ್ ದ ಪಾರ್ಟ್ ಆಫ್ ದ ರಿಸ್ಕ್ ಎಕ್ಸ್ಪೋಜರ್ ಟು ಅದರ್ ಇನ್ಶೂರರ್. ಓಕೆ, ಇನ್ನೊಬ್ಬ ಇನ್ಶೂರರ್ಗೆ ಕೊಡೋದನ್ನ. ಓಕೆ, ಅದನ್ನ ನಾವು ರೀಇನ್ಶೂರೆನ್ಸ್ ಕರಿತೀವಿ. ಇಟ್ ಹೆಲ್ಪ್ಸ್ ದ ಪ್ರೈಮರಿ ಇನ್ಶೂರರ್ ಮೇಂಟೈನ್ ಸಾಲ್ವೆನ್ಸಿ, ಅಂಡರ್ರೈಟರ್ ಮೋರ್ ಆ್ಯಂಡ್ ಲಾರ್ಜ್ ಪಾಲಿಸೀಸ್ ಆ್ಯಂಡ್ ಮ್ಯಾನೇಜ್ ದ ಅನ್ಫೋರ್ಸೀನ್ ಮೇಜರ್ ಲಾಸಸ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಅವ್ರು ಆ ರೀತಿ ಮಾಡ್ತಾರೆ. ಟೈಪ್ಸ್ ಆಫ್ ರೀಇನ್ಶೂರೆನ್ಸ್ ಇನ್ಕ್ಲೂಡ್ ದ ಫ್ಯಾಕಲ್ಟೇಟಿವ್ ರೀಇನ್ಶೂರೆನ್ಸ್ ಫಾರ್ ಇಂಡಿವಿಜುವಲ್ ರಿಸ್ಕ್, ನೆಗೋಷಿಯೇಟೆಡ್ ಕೇಸ್ ಬೈ ಕೇಸ್ ಆಗುತ್ತೆ ಅದು. ದ ಪ್ರಪೋರ್ಷನಲ್ ರೀಇನ್ಶೂರೆನ್ಸ್, ದ ರೀಇನ್ಶೂರರ್ receives a fixed percentage of premium and pays the same percentage of claims. So non-proportional reinsurance, the reinsurer pays only when the losses exceeds a specified amount. So reinsurance spreads risk, enhances capital efficiency and stabilizes the insurance market. So regulatory framework of insurance, ನಾವು ಮೇಲೆ ನೋಡಿದ್ವಿ ಇದನ್ನ. Insurance Regulatory Development Authority of India, IRDA, established in 1999 under the IRDA Act. IRDA functions and as an autonomous authority under the Ministry of Finance, Government of India. So IRDA and its role ಬಂದಾಗ objective, the primary objective of IRDA is to safeguard the policy holder interest ನ safeguard ಮಾಡೋದು, regulate and develop the insurance industry ನ regulate ಮಾಡ್ತಾರೆ, develop ಮಾಡ್ತಾರೆ, ensure the financial soundness of the insurance companies and promote the transparency and ethical practices in the sector. Next, regulation and supervision ಬರುತ್ತೆ. IRDA formulates regulation, guidelines and rules that insurance companies, ಇಂಟರ್ಮಿಡಿಯರೀಸ್, ಏಜೆಂಟ್ಸ್ ಮತ್ತು ಬ್ರೋಕರ್ಗಳು ಆ್ಯಂಡ್ ಅದರ್ ಸ್ಟೇಕ್ ಹೋಲ್ಡರ್ಸ್ ಮಸ್ಟ್ ಅಡೇರ್, ಫಾಲೋ ಮಾಡಬೇಕು. ಇಟ್ ಮಾನಿಟರ್ಸ್ ದ ಇನ್ಶೂರೆನ್ಸ್ ಸಾಲ್ವೆನ್ಸಿ ಮಾರ್ಜಿನ್ಸ್, ದ ಫೈನಾನ್ಷಿಯಲ್ ಹೆಲ್ತ್ ಆ್ಯಂಡ್ ಬಿಸ್ನೆಸ್ ಕಂಡಕ್ಟ್ ಟು ಪ್ರೊಟೆಕ್ಟ್ ದ ಪಾಲಿಸಿ ಹೋಲ್ಡರ್ಸ್ ಆ್ಯಂಡ್ ಮೇಂಟೈನ್ ದ ಸೆಕ್ಟಾರ್ ಸ್ಟೆಬಿಲಿಟಿನ ಮೇಂಟೈನ್ ಮಾಡೋಕ್ಕೆ ಕೂಡ ಇವರು ಪ್ರೋಸೆಸ್ ಮಾಡ್ತಾರೆ. ಆ್ಯಂಡ್ ಲೈಸೆನ್ಸ್ನ ಕೊಡ್ತಾರೆ. IRDA ಏನು ಮಾಡ್ತಾರೆ, ಗ್ರಾಂಟ್ ದ ಲೈಸೆನ್ಸು ಇನ್ಶೂರೆನ್ಸ್ ಕಂಪನಿಗಳಿಗೆ, ಬೋತ್ ಲೈಫು ಮತ್ತು ನಾನ್ ಲೈಫ್ಗೆ
ಕೊಡುವಂಥದ್ದು. ಎಲಿಜಿಬಲ್ ಯಾರಿದ್ದಾರೆ ಅವರಿಗೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಮಾಡ್ತಾರೆ ಅವರು. ಯಾವುದೇ ರೀತಿ ಕನ್ಸ್ಯೂಮರ್ಸ್ಗೆ ತೊಂದರೆ ಆಗ್ಬೋದು, ಫೇರ್ ಪ್ರೊಟೆಕ್ಷನ್ನ ಪ್ರಾಕ್ಟೀಸನ್ನ ಅವ್ರು ಫಾಲೋ ಮಾಡೋಕ್ಕೆ ಹೇಳ್ತಾರೆ ಕಂಪನಿಗಳಿಗೆ. ಪ್ರಮೋಟಿಂಗ್ ದ ಕಾಂಪಿಟೇಷನ್ ಆ್ಯಂಡ್ ದ ಇನೋವೇಷನ್. ಸೊ IRDA ಎನ್ಕರೇಜ್ ದ ಹೆಲ್ತಿ ಕಾಂಪಿಟೇಷನ್ ಅಮಾಂಗ್ ದ ಇನ್ಶೂರರ್ ಆ್ಯಂಡ್ ಟು ಆಫರ್ ದ ಡಿಸೈರ್ and innovative insurance products and include the digital services and enhance the insurance protection across the India. Okay, so ಡೈವರ್ಸ್ ಮತ್ತು ಡಿಫ್ರೆಂಟ್ ಇನೋವೇಟಿವ್ ಪ್ರಾಡಕ್ಟ್ಸ್ಗಳನ್ನ ನೀವು ಆಫರ್ ಮಾಡಿ ಅಂತ ಹೇಳ್ಬಿಟ್ಟು ಅವರು ಸಪೋರ್ಟ್ ಮಾಡ್ತಾರೆ. ಅದು ರೆಗ್ಯುಲೇಷನ್ ಆಫ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ರೀ ಇನ್ಶೂರೆನ್ಸ್. ಫಾರಿನ್ ಇನ್ವೆಸ್ಟ್ಮೆಂಟ್ನ ರೆಗ್ಯುಲೇಟ್ ಮಾಡ್ತಾರೆ ಮತ್ತು ರೀ ಇನ್ಶೂರೆನ್ಸ್ ರೆಗ್ಯುಲೇಟ್ ಮಾಡ್ತಾರೆ. ಇಟ್ ಓವರ್ಸೀಸ್ ದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಲಿಮಿಟ್ಸ್ ಇನ್ ಇನ್ಶೂರೆನ್ಸ್ ಕಂಪನೀಸ್ ಆ್ಯಂಡ್ ರೆಗ್ಯುಲೇಟ್ಸ್ ರೀ ಇನ್ಶೂರೆನ್ಸ್ ಅರೇಂಜ್ಮೆಂಟ್ಸ್ ಟು ಮೇಂಟೈನ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ರಿಸ್ಕ್ ಶೇರಿಂಗ್ನ ಮೇಂಟೈನ್ ಮಾಡ್ತಾರೆ. So periodic reviews and updates. So IRDA regularly updates and consolidate the insurance regulations to keep the pace with the market development, technological advances and emerging risks. Next, monitoring industry performance monitor ಮಾಡ್ತಾರೆ. IRDA tracks claim settlement ratio, ಯಾವ ರೀತಿ ಕ್ಲೈಮ್ ಕೊಡ್ತಾ ಇದ್ದಾರೆ ಕಂಪನಿಗಳು, solvency margins and other key indicators to ensure the industry the reliable and growth ಆಗಕ್ಕೆ. So overall IRDA plays a crucial role in ensuring a stable, transparency and consumer-friendly insurance sectors, fostering confidence among policyholders and promoting sustainable industry development. So ಇಲ್ಲಿ ಇವರ ಉದ್ದೇಶ ಪಾಲಿಸಿ ಹೋಲ್ಡರ್ಗೂ ಹೆಲ್ಪ್ ಆಗಬೇಕು, ಇನ್ಶೂರೆನ್ಸ್ ಸೆಕ್ಟಾರ್ ಡೆವಲಪ್ ಆಗಬೇಕು ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್ ಕೂಡ ಆಗಬೇಕು ಅನ್ನೋದು ಸೊ IRDA ಉದ್ದೇಶ ಆಗಿದೆ. ಓಕೆ, ಇದು ಇಷ್ಟು. ಸೊ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಾನು ಡಿಸ್ಕಸ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋದನ್ನು ಯಾರು ನೋಡಿದ್ದೀರಾ, ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ನೆಟ್ಟು ಅಥವಾ KSETಗೆ, ಸೊ ಅಂಥವ್ರಿಗೆ ಫಾರ್ವರ್ಡ್ ಮಾಡಿ, ಅಂಥವ್ರು ಓದಿ ಈ ವಿಡಿಯೋಯಿಂದ ಸ್ವಲ್ಪ ಇನ್ಫಾರ್ಮೇಷನ್ನ ಪಡ್ಕೊಳ್ಳಿ. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳ ಜೊತೆ ಮತ್ತೆ ಬರ್ತೀನಿ. ಸೊ ನಮ್ಮ ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಯಾರ್ಯಾರಿಗೆ ಇದು ಅನುಕೂಲ ಆಗುತ್ತೆ ಅಂಥವರೆಲ್ಲ ಇದನ್ನು ಉಪಯೋಗ ಪಡ್ಕೊಳ್ಳಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು.